ನಮಸ್ತೆ ಮಕ್ಕಳೇ, ಹೇಗಿದ್ದೀರಾ? ನಾನು ಡಾಕ್ಟರ್ ಹೇಮಾ. ಇವತ್ತು ಆಂಜಿಯೋಸ್ಪರ್ ಮಾರ್ಫಾಲಜಿನ ಒಂದು ಸ್ಮಾಲ್ ಪೋರ್ಷನ್ಸ್ನ ನಿಮ್ಗೆ ಹೇಳ್ತೀನಿ. ಯಾಕೆಂದರೆ ಸುಮಾರು ಮಕ್ಕಳಿಗೆ ದರ್ ಇಸ್ ಅ ಪ್ರಾಬ್ಲಮ್ ಇನ್ ರೈಟಿಂಗ್ ಫ್ಲೋರಲ್ ಡಯಾಗ್ರಾಮ್ ಆ್ಯಂಡ್ ಫ್ಲೋರಲ್ ಫಾರ್ಮುಲಾ. ಏನು ಪ್ರಾಬ್ಲಮ್ ಆಗ್ತದೆ ಅಂದರೆ, ಫ್ಲೋರಲ್ ಡಯಾಗ್ರಾಮ್ ಬರೆಯೋದಕ್ಕೆ ಮಿನಿಮಮ್ 1 ಅಥವಾ 2 ಕ್ವೆಶ್ಚನ್ ನೀಟ್ನಲ್ಲಿ ಬಂದೇ ಬರುತ್ತೆ ಅಲ್ವಾ? ಈಗ ಫ್ಲೋರಲ್ ಡಯಾಗ್ರಾಮ್ ಬರೀಬೇಕು ಅಂದರೆ ನೀವು ಫ್ಲವರಿನ ಎಲ್ಲ ಕ್ಯಾರೆಕ್ಟರ್ಸ್ ಗೊತ್ತಿರಬೇಕು ಅಲ್ವಾ? ಸೊ ಮೊದಲು ನಾನು ಒಂದು ಚಿಕ್ಕ ಫ್ಲವರ್ ಬರಿತೀನಿ. ಅದಕ್ಕೆ ಯಾವುದೇ ಫ್ಲವರ್ ಅಂತ ಸ್ಪೆಸಿಫಿಕ್ಕಾಗಿ ಹೇಳೋದಿಲ್ಲ. ದ್ಯಾಟ್ ಫ್ಲವರ್ಸ್ ಫ್ಲೋರಲ್ ಡಯಾಗ್ರಾಮ್ ಆ್ಯಂಡ್ ಫಾರ್ಮುಲಾ ವಿ ವಿಲ್ ರೈಟ್ ಫಸ್ಟ್. ದೆನ್ ಐ ವಿಲ್ ಗೋ ಟು ಸಮ್ ಆಫ್ ದ ಟೆಕ್ಸಾನಮಿಕ್ ಫ್ಯಾಮಿಲೀಸ್ ಆ್ಯಂಡ್ ದೇರ್ ಫ್ಲೋರಲ್ ಡಯಾಗ್ರಾಮ್ ಆ್ಯಂಡ್ ಫಾರ್ಮುಲಾ. ಅಂದರೆ ಇದಿಷ್ಟು ಆದಮೇಲೆ ಕೆಲವು ಟೆಕ್ಸಾನಮಿಕ್ ಫ್ಯಾಮಿಲಿನಲ್ಲಿ ಕೆಲವು ಎತ್ಕೊಂಡ್ಬಿಟ್ಟು ನಾನು ಫ್ಲೋರಲ್ ಡಯಾಗ್ರಾಮ್ ಮತ್ತು ಫಾರ್ಮುಲಾ ಬರೆದು ತೋರಿಸ್ತೀನಿ. ಆಯಿತಾ? ಮೊದಲು ಒಂದು ಫ್ಲವರ್ ಬರೀತೀನಿ. ಆಯಿತಾ? ಸೊ ಲೆಟ್ ಇಸ್ ಟಾಕ್ ಅಬೌಟ್ ದ ಸಿಂಗಲ್ ಫ್ಲವರ್ ಆ್ಯಂಡ್ ಫ್ಲವರ್ ಪಾರ್ಟ್ಸ್. ಅದಾದಮೇಲೆ ಮುಂದೆ ವಿ ವಿಲ್ ಗೋ ಟು ಫ್ಲೋರಲ್ ಡಯಾಗ್ರಾಮ್. ಆಯಿತಾ? ವಿಲ್ ಗೋ ಇನ್ ಎ ಸೀಕ್ವೆನ್ಸ್. ಓಕೆ, ರೈಟ್. ಸೊ ಇದು ಮೊದಲನೇದು ಫ್ಲವರ್. ಸೊ ಫ್ಲವರ್ ಅಂದರೆ ಏನು? ಇಟ್ ಈಸ್ ಅ ಮಾಡಿಫೈಡ್ ಶೂಟ್ ಮೆಂಟ್ ಫಾರ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಬಿಡಿ. ಇಟ್ ಈಸ್ ಅ ಶೂಟ್ ಅಂದರೆ ಸ್ಟೆಮ್ಮೇ ಮಾಡಿಫೈ ಆಗಿರೋದು. ಯಾವುದಕ್ಕೆ? ಸೆಕ್ಷುವಲ್ ರಿಪ್ರೊಡಕ್ಷನ್ಗೆ. ಅಂದರೆ ನಿಮಗೆ ಗೊತ್ತಿದೆ, ಪ್ಲಾಂಟ್ಸ್ಲಿ ಕಟ್ಟಿಂಗ್ಸಲ್ಲೂ ಬರುತ್ತಲ್ವ, ಪ್ಲಾಂಟ್ಸ್ ಯು ಕಟ್ ಆ್ಯಂಡ್ ಗ್ರೋ, ಯು ಕ್ಯಾನ್ ಗ್ರೋ ಇಂಟು ನ್ಯೂ ಪ್ಲಾಂಟ್ಸ್ ಅಲ್ವಾ? ಇದು ಸಿಂಪಲ್. ಏನು ಅಂದರೆ, ಇದನ್ನು ಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ಮಾಡಿಫೈ ಆಗಿರುವಂಥ ಶೂಟನ್ನು ನಾನೇನು ಹೇಳ್ತೀನಿ, ದ ಫ್ಲವರ್ ಅಂತ. ಹೇಗೆ ಬರುತ್ತೆ ಫ್ಲವರ್ ಅಂದರೆ, ಈಗ ಒಂದು ಸರ್ತಿ ಹೀಗೆ ನೋಡ್ಕೊಂಬಿಡಿ. ಇದು ಸ್ಟೆಮ್ನ ನೋಡಿಂದ ಬರ್ತಾ ಇದೆ ಅಂದ್ಕೊಂಡು, ಇದು ಸ್ಟಾಕ್ ಆಫ್ ದ ಫ್ಲವರ್. ಸ್ಟಾಕ್ ಆಫ್ ದ ಫ್ಲವರ್ಗೆ ಏನು ಹೇಳ್ತೀನಿ ನಾನು? ಪೆಡಿಸೆಲ್. ಇಫ್ ದ ಫ್ಲವರ್ ಹ್ಯಾಸ್ ಪೆಡಿಸೆಲ್, ವಿ ಕಾಲ್ ಇಟ್ ದ ಪೆಡಿಸೆಲ್ಲೇಟ್ ಫ್ಲವರ್. ಬಿಕಾಸ್ ಯು ಹ್ಯಾವ್ ಟು ನೋ ದ ಟೆಕ್ಸಾನಮಿಕ್ ಎಕ್ಸ್ಪ್ಲನೇಷನ್ ಆಫ್ ದ ಫ್ಲವರ್. ಏನು ಹೇಳಿದೆ? ದ ಫ್ಲವರ್ಗೆ ಸ್ಟಾಕ್ ಇದ್ದರೆ ಅದನ್ನು ನಾನು ಹೇಳ್ತೀನಿ ಪೆಡಿಸೆಲ್ಲೇಟ್ ಫ್ಲವರ್, ಬಿಕಾಸ್ ವಿ ಕಾಲ್ ದಿಸ್ ಇಸ್ ದ ಪೆಡಿಸೆಲ್, ರೈಟ್? ದೆನ್ ದಿಸ್ ಪೆಡಿಸೆಲ್ ವಿಲ್ ಎಕ್ಸ್ಟೆಂಡ್ ಆಸ್ ಅ ಸ್ಮಾಲ್ ರಿಸೆಪ್ಟಿಕಲ್ ಅಥವಾ ಥಲಾಮಸ್ ಅಂತ ಕರಿತೀನಿ. ಇದಕ್ಕೆ ಥಲಾಮಸ್ ಅಂತೀನಿ, ರೈಟ್? ಆಮೇಲೆ ಬರುತ್ತೆ ಫ್ಲೋರಲ್ ಹೋರಲ್ಸ್. ಫಸ್ಟ್ ಬಂದು ಕೆಲಿಕ್ಸ್. ಓಕೆ, ಆಮೇಲೆ ನಾನು ಬೇರೆ ಕಲರ್ ಹಾಕ್ತೀನಿ, ಕರೋಲಾ, ಅಥವಾ ಬೇರೆ ಕಲರ್ ಕರೋಲಾ ಹಾಕ್ತೀನಿ ಅಂತ ತಿಳ್ಕೊಳ್ಳಿ, ರೈಟ್? ಇದು ಸೆಕೆಂಡ್ ಹೋರಲ್ ಬಂದು ಪೆಟಲ್ಸ್. ದಿಸ್ ಇಸ್ ದ ಸೆಕೆಂಡ್ ಹೋರಲ್, ವಿ ಕಾಲ್ ಕರೋಲಾ ಆ್ಯಂಡ್ ಯೂನಿಟ್ಸ್ ಆರ್ ಕಾಲ್ಡ್ ಪೆಟಲ್ಸ್. ಸರಿನಾ? ಈಗ ಮಧ್ಯದಿಂದ ಐ ವಿಲ್ ರೈಟ್ ಆ್ಯಂಡ್ರೇಷಿಯಮ್. ಡಿಫ್ರೆಂಟ್ ಕಲರ್ ಬರೆಯೋದ್ರಿಂದ ನಿಮಗೊಂದು ಐಡಿಯಾ ಬರುತ್ತೆ ಹೇಗಿದೆ ಅಂತ. ಈಗ ಇಲ್ಲಿ ಆ್ಯಂಡ್ರೇಷಿಯಮ್ ಬರಿತಾ ಇದ್ದೀನಿ ನಾನು. ಸ್ಟೇಮನ್ಸ್. ಐ ಮೇ ರೈಟ್ ಲೈಕ್ ದ್ಯಾಟ್ ಆರ್ ಐ ಮೇ ರೈಟ್ ಲೈಕ್ ದಿಸ್. ಈ ಥರ ಸ್ಟೇಮನ್ಸ್ ಇದ್ದರೆ ಅದನ್ನು ಎಕ್ಸ್ಟ್ರೋಸ್ ಕಂಡೀಷನ್ ಅಂತ ಹೇಳ್ತಾರೆ. ಎಕ್ಸ್ಟ್ರೋಸ್ ಅಂದ್ರೇನು? ಸ್ಟೇಮನ್ಸ್ ಆಚೆ ಕಡೆ ಫೇಸ್ ಮಾಡಿರುತ್ತೆ, ದೇ ಆರ್ ಫೇಸಿಂಗ್ ಔಟ್ಸೈಡ್, ರೈಟ್? ಸೆಂಟ್ರಲ್ಲಿ ನಾನು ಗೈನೇಷಿಯಮ್ ಬರಿತೀನಿ. ಜಸ್ಟ್ ವಾಚ್ ದ ಗೈನೇಷಿಯಮ್. ಎನಿಥಿಂಗ್ ಇಟ್ ಮೇ ಬಿ. ಹೀಗೆ ಒಂದು ಗೈನೇಷಿಯಮ್ ಬರಿತಾ ಇದ್ದೀನಿ ಅಂತ ತಿಳ್ಕೊಳ್ಳೋಣ, ಸರಿನಾ? ಹೀಗಿದೆ ಅಂತ ತಿಳ್ಕೊಳ್ಳೋಣ. ಇದು ಒಂದು ಸ್ಟ್ರಕ್ಚರ್ ಆಫ್ ಅ ಫ್ಲವರ್. ಎನಿ ಫ್ಲವರ್ ಇಟ್ ಇಸ್. ಟಿಪಿಕಲ್ ಫ್ಲವರ್ ಅಂದರೆ ಹೀಗಿರಬಹುದು, ಹೌದಾ? ಏನೇನು ಪಾರ್ಟ್ಸ್ ಹೇಳಿದೆ ನಾನಿಲ್ಲಿ? ಪಾರ್ಟ್ಸನ್ನು ಲೇಬಲ್ ಮಾಡ್ತೀನಿ ನೋಡಿ. ಫಸ್ಟ್ ಬಂದು ಇದು ಪೆಡಿಸೆಲ್. ಪೆಡಿಸೆಲ್ ಇದ್ದರೆ ಪೆಡಿಸೆಲ್ಲೇಟ್ ಫ್ಲವರ್, ರೈಟ್? ಇದು ಬಂದು ಸೆಪಲ್. ಆಮೇಲೆ ಇದಕ್ಕೇನು ಹೇಳ್ತಾರೆ? ಇದಕ್ಕೆ ಥಲಾಮಸ್ ಅಥವಾ ರಿಸೆಪ್ಟಿಕಲ್. ದಿಸ್ ಇಸ್ ಪೆಟಲ್. ಇದಕ್ಕೆ ಹೆಸರೇನು? ಸ್ಟೇಮನ್. ದಿಸ್ ಇಸ್ ದ ಓವರಿ ಆ್ಯಂಡ್ ದ ಎಂಟೈರ್ ಥಿಂಗ್ ಇಸ್ ಗೈನೇಷಿಯಮ್, ಹೌದಾ? ಇದರಲ್ಲಿ ವಿ ಕ್ಯಾನ್ ಸಿ 4 ಇಂಪಾರ್ಟೆಂಟ್ ಹೋರಲ್ಸ್ ಆಫ್ ಅ ಫ್ಲವರ್. ಯಾವ್ಯಾವುದು ಅಂದರೆ, ಫಸ್ಟ್ ಬಂದು ಕೆಲಿಕ್ಸ್. ಕೆಲಿಕ್ಸನ್ನು ನಾನು ಕೆ ಅಂತ ಲೇಬಲ್ ಮಾಡ್ತೀನಿ. ಕೆ ಈಸ್ ದ ಟರ್ಮ್. ಪಕ್ಕ ನೆನ್ಪಿಟ್ಕೊಂಬಿಡಿ, ಕೆ ಅಂದರೆ ಕೆಲಿಕ್ಸ್, ರೈಟ್? ಅದ್ರ ಮೇಲೆ ಯೂನಿಟ್ಸ್ಗೆ ಏನಂತೀವಿ ನಾವು? ಯೂನಿಟ್ಸ್ ಆಫ್ ಕೆಲಿಕ್ಸ್ ಆರ್ ಕಾಲ್ಡ್ ಸೆಪಲ್ಸ್, ರೈಟ್? ನೌ ಕೆಲಿಕ್ಸ್ಗೆ ಏನು ಫಂಕ್ಷನ್? ಇಟ್ ಈಸ್ ಲುಕಿಂಗ್ ಗ್ರೀನ್ ಕಲರ್, ರೈಟ್? ಇಟ್ ಪ್ರೊಟೆಕ್ಟ್ಸ್ ದ ಫ್ಲವರ್ ಬಡ್ ಆ್ಯಂಡ್ ಆಲ್ಸೋ ಇಟ್ ಹೆಲ್ಪ್ಸ್ ಇನ್ photosynthesis. Okay, it is green in color, it takes part in photosynthesis also. It covers the flower when it is in bud condition and it is protective in nature, right? Idu calyx first part alva. ಎರಡನೇದೇನು? ಕರೋಲಾ. ಕರೋಲಾ
ದಿಸ್ ಇಸ್ ಸೆಕೆಂಡ್ ಒನ್. ಇದು ಕೆಲಿಕ್ಸ್ನ ಯೂನಿಟ್ ಒಂದು ಸೆಪಲ್ ಬರ್ತೀನಿ. ಕರೋಲಾ ಇಸ್ ದ ಸೆಕೆಂಡ್ ಒನ್. ಇಟ್ಸ್ ರೆಪ್ರೆಸೆಂಟೆಡ್ ಬೈ ಸಿ. ಅಂದರೆ ಕರೋಲಾನ ಸಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ ನಾವು, ಆಯಿತಾ. ಇದರ ಯೂನಿಟ್ಸ್ಗೆ ಹೆಸರು ಪೆಟಲ್ಸ್, ರೈಟ್. ಒಂದು ಪೆಟಲ್ ನಾನು ಲೇಬಲ್ ಮಾಡಿದ್ದೀನಿ ಇಲ್ಲಿ, ಆಯಿತಾ. ಇದು ಪೆಟಲ್ಸ್, ರೈಟ್. ಆಮೇಲೆ ಮೂರನೇದು ಏನು ಬರಿದೆ ನಾನು, ಆಂಡ್ರೇಶಿಯಮ್. Androecium, it is the male sex organ of the flower and it is represented by A, right. And the units are called stamens. Idhar units corolla, idhar units calyx. Yen kelsa androeciumge, this stamens in their anther lobes produce the pollen grains, that is the male gametes, right. Stamens, they produce ಮೇಲ್ ಗ್ಯಾಮೀಟ್ಸ್. ಮೇಲ್ ಗ್ಯಾಮೀಟ್ಸ್ ಹೆಸರೇನು, ಪೋಲನ್ ಗ್ರೇನ್ಸ್, ಆಯಿತಾ. ನಾಲ್ಕನೇ ಯೂನಿಟ್ ಯಾವುದು, ಗೈನೇಷಿಯಮ್. Gynecium is the female reproductive system of the flower. It is represented by G. ಅದರ ಯೂನಿಟ್ಸ್ಗೆ ಏನಂತಾರೆ, ಗೈನೇಷಿಯಮ್ನ ಯೂನಿಟ್ಸ್ಗೆ ಏನಂತಾರೆ, ದೇ ಆರ್ ಕಾಲ್ಡ್ ಕಾರ್ಪೆಲ್ಸ್ ಅಥವಾ ಪಿಸ್ಟಿಲ್ಸ್, ರೈಟ್. ಈಗ ಈ 4 ಯೂನಿಟ್ಸ್ನಲ್ಲಿ ವಾಟ್ ಆರ್ ಎಸೆನ್ಷಿಯಲ್ ಹೋರಲ್ಸ್, ಅಂದರೆ ಇದನ್ನು ನಾವು ಡಿಸ್ಟಿಂಗ್ವಿಷ್ ಮಾಡ್ತೀನಿ, ಎಸೆನ್ಷಿಯಲ್ ಮತ್ತು ನಾನ್ ಎಸೆನ್ಷಿಯಲ್ ಅಂತ. ಎಸೆನ್ಷಿಯಲ್ ಅಂದರೆ ಅವಶ್ಯಕತೆ ಇರುವಂಥದ್ದು, ನಾನ್ ಎಸೆನ್ಷಿಯಲ್ ಅಂದರೆ ಇಲ್ಲದೇ ಇದ್ರೂ ಪರವಾಗಿಲ್ಲ, ಅಂದರೆ ನಾಟ್ ರಿಯಲಿ ರಿಕ್ವೈರ್ಡ್ ಫಾರ್ ದ ಪ್ಲಾಂಟ್, ರೈಟ್. ಇದ್ರ ಫ್ಲವರ್ ಉದ್ದೇಶನೇ ಸೆಕ್ಷುವಲ್ ರಿಪ್ರೊಡಕ್ಷನ್ ತಾನೆ. ಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ಅತಿಯಾಗಿ ಬೇಕಾಗಿದ್ದೇನು, ಮೇಲ್ ಮತ್ತು ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಮಾತ್ರ. ಹಾಗಾಗಿ ಕೇಲಿಕ್ಸ್ ಮತ್ತು ಕರೋಲಾ ದೇ ಆರ್ ನಾಟ್ ಇನ್ವಾಲ್ಡ್ ಇನ್ ಡೈರೆಕ್ಟ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್. ಯಾಕಂದರೆ ಕೇಲಿಕ್ಸ್ಗೆ ಏನು ಫಂಕ್ಷನ್ ಇಲ್ಲಿ ಬರೀತೆ ನೋಡಿ, ಕೇಲಿಕ್ಸ್ ಫಂಕ್ಷನ್ ಇಸ್ ದ ಪ್ರೊಟೆಕ್ಷನ್ ಆ್ಯಂಡ್ ಫೋಟೋಸಿಂಥೆಸಿಸ್ ರೈಟ್. ಈಗ ಇದೆರಡು ಕೆಲಸ ಮಾಡೋದು ಆದರೆ ಇದು ಡೈರೆಕ್ಟ್ಲಿ ಇಟ್ ಇಸ್ ನಾಟ್ ಇನ್ವಾಲ್ಡ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಹಾಗಾಗಿ ಇಟ್ ಈಸ್ ಅ ಪಾರ್ಟ್ ಆಫ್ ನಾನ್ ಎಸೆನ್ಷಿಯಲ್ ಪಾರ್ಟ್ ಆರ್ ಹೋರಲ್ ಆಫ್ ದ ಫ್ಲವರ್. ಕರೋಲಾ ಈಸ್ ಹ್ಯಾವಿಂಗ್ ಕಲರ್ಫುಲ್ ಪೆಟಲ್ಸ್. ನೋಡಿ ಕಲರ್ಫುಲ್ ಪೆಟಲ್ಸ್ ಬರೆದಿದ್ದೀನಲ್ವಾ, ಇದಕ್ಕೇನು ಕೆಲಸ ಅಂದರೆ ಕರೋಲಾಗೆ ನಾರ್ಮಲಿ ಇಟ್ ಹೆಲ್ಪ್ಸ್ ಇನ್ ಒನ್ಸ್ ಅಗೇನ್ ಐ ವಿಲ್ ರೈಟ್ ದಿಸ್ ಕರೋಲಾ ಆ್ಯಂಡ್ ಕೇಲಿಕ್ಸ್ ಅಗೇನ್. ಓಕೆ, ಕೇಲಿಕ್ಸ್ ಇದು, ಕರೋಲಾ ಬರೆದಿದ್ದೀನಿ, ಇದು ಆಂಡ್ರೇಷಿಯಮ್ ಗೈನೇಷಿಯಮ್ ಅಲ್ವಾ. ಏನಾಗುತ್ತೆ ಇಲ್ಲಿ, ಇದು ಆಂಡ್ರೇಷಿಯಮ್. ಓಕೆ, ಕರೋಲಾ ಬಂದು ಕಲರ್ಫುಲ್ ಪೆಟಲ್ ಇರೋದ್ರಿಂದ ಇಟ್ ಹೆಲ್ಪ್ಸ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್, ಇಟ್ ಹೆಲ್ಪ್ಸ್ ಇನ್ ದ ಅಟ್ರಾಕ್ಷನ್ ಆಫ್ ಇನ್ಸೆಕ್ಟ್ಸ್ ಫಾರ್ ಪಾಲಿನೇಷನ್. ನೋಡಿ ಕಲರ್ಫುಲ್ ಆಗಿರೋದ್ರಿಂದ ಇದು ಕರೋಲಾ ಆರ್ ಅ ಪೆಟಲ್, ದೇ ಹೆಲ್ಪ್ ಇನ್ ಅಟ್ರಾಕ್ಟಿಂಗ್ ದ ಇನ್ಸೆಕ್ಟ್ಸ್ ಫಾರ್ ಪಾಲಿನೇಷನ್. ಬಿಕಾಸ್ ಪೋಲನ್ ಗ್ರೇನ್ಸ್ ಇಲ್ಲಿರುತ್ತೆ, ಓವರಿ ಇಲ್ಲಿರುತ್ತೆ, ಇದು ಓವರಿ, ಸ್ಟೈಲ್ ಆ್ಯಂಡ್ ಸ್ಟಿಗ್ಮಾ ತಾನೆ, ಪಾರ್ಟ್ಸ್ 3 ಪಾರ್ಟ್ಸ್ ಇದ್ದಾರೆ. ಸ್ಟಿಗ್ಮಾ ಮೇಲೆ ಪೋಲನ್ ಗ್ರೇನ್ಸ್ ರೀಚ್ ಆಗಬೇಕಾದ್ರೆ ಏನು ಬೇಕಾಗುತ್ತೆ, ಸಮ್ ವೆಕ್ಟರ್ಸ್ ಆರ್ ರಿಕ್ವೈರ್ಡ್. ವೆಕ್ಟರ್ಸ್ ಇನ್ ಸಮ್ ಪ್ಲಾಂಟ್ಸ್ ದೇ ಆರ್ ಇನ್ಸೆಕ್ಟ್ಸ್, ದೇ ಆರ್ ಇನ್ಸೆಕ್ಟ್ ಪಾಲಿನೇಟಿಂಗ್ ಫ್ಲವರ್ಸ್. ಆ ಥರ ಫ್ಲವರ್ಸ್ನಲ್ಲಿ ಏನಾಗುತ್ತೆ, ಇನ್ಸೆಕ್ಟನ್ನ ಅಟ್ರ್ಯಾಕ್ಟ್ ಮಾಡಬೇಕು ಅಂತಾನೆ ಪೆಟಲ್ಸ್ ಬಂದು ಕಲರ್ಫುಲ್ ಆಗಿರುತ್ತೆ, ರೈಟ್. ಈ ಕಲರ್ಫುಲ್ ಪೆಟಲ್ಸ್ಗೆ ಅಟ್ರಾಕ್ಟ್ ಆಗಿ ಇನ್ಸೆಕ್ಟ್ ಬಂದಾಗ ಬೈ ಚಾನ್ಸ್ ದೇ ವಿಲ್ ಟೇಕ್ ದ ಪೋಲನ್ ಗ್ರೇನ್ಸ್ ಆ್ಯಂಡ್ ಟ್ರಾನ್ಸ್ಫರ್ ಟು ದ ಸ್ಟಿಗ್ಮಾ ಆಫ್ ಗೈನೇಷಿಯಮ್. ಹಾಗಾಗಿ ಕರೋಲಾ ಫಂಕ್ಷನ್ ಏನು, ಓನ್ಲಿ pollination, helping attracting the insects for pollination. ಹಾಗಾಗಿ ಇಟ್ ಈಸ್ ಓನ್ಲಿ ಅಟ್ರಾಕ್ಷನ್ ಫಾರ್ ಪಾಲಿನೇಷನ್. ಹೀಗಿರೋದ್ರಿಂದ ಇದು ಎರಡು ಹೋರಲ್ಸನ್ನು ನಾನು ಏನು ಹೇಳ್ತೀನಿ, ನಾನ್ ಎಸೆನ್ಷಿಯಲ್ ಹೋರಲ್ಸ್, ಎಸೆನ್ಷಿಯಲ್ ಹೋರಲ್ಸ್ ಆಫ್ ದ ಫ್ಲವರ್. ಇಲ್ಲಿ ನೋಡಿ, ನೀವು ಬೈ ಹಾರ್ಟ್ ಮಾಡಬಾರ್ದು ಇದನ್ನು. ಯಾಕೆ ಬೈ ಹಾರ್ಟ್ ಮಾಡಬಾರ್ದು ಅಂದರೆ ಇದನ್ನು ಅರ್ಥ ತಿಳಿದ್ರೆ, ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆ್ಯಂಡ್ ದರ್ ಫಂಕ್ಷನ್ಸ್ ದೆನ್ ಯು ನೀಡ್ ನಾಟ್ ಟು ಬೈ ಹಾರ್ಟ್. ಬೇಸಿಕ್ ಎಜುಕೇಷನ್ ಥೀಮ್ ಏನು ಅಂದರೆ, ವೆನ್ ಯು ಲರ್ನ್ ಯು ಅಂಡರ್ಸ್ಟ್ಯಾಂಡ್, ಯು ನೀಡ್ ನಾಟ್ ಟು ಬೈ ಹಾರ್ಟ್ ಅಂತ. ಅರ್ಥ ಆಯ್ತಾ? ಅದಕ್ಕೆ ನಿನ್ಗೆ ಯಾವಾಗ ಕೇಲಿಕ್ಸ್ಗೆ ಏನು ಕೆಲಸ, ಕರೋಲಾಗೆ ಏನು ಫಂಕ್ಷನ್ ಅಂತ ಗೊತ್ತಾಯಿತು ಅಂದರೆ ಬೈ ಹಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ, ನಿಂಗೆ ಅರ್ಥ ತಿಳಿದು ಬಿಡ್ತಲ್ವ. ಇವೆರಡಕ್ಕೂ ನಾನು ನಾನ್ ಎಸೆನ್ಷಿಯಲ್ ಹೋರಲ್ಸ್ ಅಂತ ಕರಿತೀನಿ. ಇದು ಎರಡು ಆಂಡ್ರೇಷಿಯಮ್ ಮತ್ತು ಗೈನೇಷಿಯಮ್ ಏನು ಕೆಲಸ? ಫಸ್ಟು ಆಂಡ್ರೇಷಿಯಮ್ ಮೇಲ್ ಸೆಕ್ಸ್ ಆರ್ಗನ್ ಅಂತ ಹೇಳ್ತಿದ್ದಾನೆ, ಎ ಅಂತ ಬರಿತೀವಿ, ಇದು ಮೇಲ್ ಸೆಕ್ಸ್ ಆರ್ಗನ್ ಇದು, ರೈಟ್. ದೆನ್ ಗೈನೇಷಿಯಮ್ ಈಸ್ ಅ ಫೀಮೇಲ್ ಸೆಕ್ಸ್ ಆರ್ಗನ್ ಆಫ್ ದ ಫ್ಲವರ್, ರೈಟ್. ಆಂಡ್ರೇಷಿಯಮ್ ಪ್ರೊಡ್ಯೂಸ್ ಮೇಲ್ ಗ್ಯಾಮೀಟ್ಸ್ ಕಾಲ್ಡ್
pollen grains, and carpels contain the ovules or the egg. So this is the female gamete, this is a male gamete. ಹಾಗಾಗಿ ಆಂಡ್ರೇಷಿಯಮ್ ಮತ್ತು ಗೈನೇಷಿಯಮ್ ಆರ್ ವೆರಿ ಎಸೆನ್ಷಿಯಲ್ ಫಾರ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಯಾಕಂದರೆ ಪೋಲನ್ ಗ್ರೇನ್ಸ್ ಬಂದು ಗೈನೇಷಿಯಮಿನ ಸ್ಟಿಗ್ಮಾ ಮೇಲೆ ಬಿದ್ದಿದ್ದಾಗ ಇಟ್ ವಿಲ್ ಎಂಟರ್ ವಿತ್ ದ ಪೋಲನ್ ಟ್ಯೂಬ್ ಆ್ಯಂಡ್ ಇನ್ಸೈಡ್ ದೇರ್ ಆರ್ ಓವ್ಯೂಲ್ಸ್. ದೇ ರೀಚ್ ದಿಸ್ ಆ್ಯಂಡ್ ಫರ್ಟಿಲೈಸ್ ದಿಸ್. ದೇರ್ಫೋರ್ androecium is a male sex organ, gynecium is a female sex organ. We call these two as essential whorls of the flower, right? Essential whorls of the flower, right? ಈ ಥರ ಪ್ರಶ್ನೆಗಳಲ್ಲಿ ಈಸಿಯಾಗಿ ಬರೋ ಪ್ರಶ್ನೆ ಅಂದರೆ ಏನು ಕೆಲಸ, ವಾಟ್ ಈಸ್ ದ ಫಂಕ್ಷನ್ ಆಫ್ ಆಂಡ್ರೇಷಿಯಮ್, ವಾಟ್ ಇಸ್ ದ ಫಂಕ್ಷನ್ ಆಫ್ ಕರೋಲ್ಲಾ, ವಾಟ್ ಇಸ್ ದ ಫಂಕ್ಷನ್ ಆಫ್ ಕ್ಯಾಲಿಕ್ಸ್ ಅಂತ ಹೇಳ್ತಾರೆ, ರೈಟ್? ಈಗ ಮುಂದಿನದಕ್ಕೆ ಹೋಗೋಣ ನಾವು. ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಚಾಪ್ಟರ್ ಆರ್ ನೆಕ್ಸ್ಟ್ ಯೂನಿಟ್, ರೈಟ್? Okay, let's now talk about next one, next unit, next page ಹೋಗೋಣ. Okay, here only I can explain you. I think I can add here, yes. So what is about the detailed explanation of the calyx, corolla, androecium and gynoecium? ಈಗ ಫ್ಲೋರಲ್ ಡಯಾಗ್ರಾಮ್ ಬರೀಬೇಕಾದ್ರೆ ಈ ಫ್ಲವರ್ ಅಷ್ಟೇ ಸಾಲದು, ಯು ಹ್ಯಾವ್ ಟು ಲರ್ನ್ ಹೌ ಆರ್ ದೇ ಅರೇಂಜ್ಡ್. ಆ ಫ್ಲವರ್ನ ನೀನು ನೋಡಿದಾಗ, ಮೇಲಿಂದ ನೋಡಿದಾಗ ಹೇಗೆ ಕಾಣುತ್ತೆ. ಈಗ ಒಂದು ಫ್ಲವರ್ನ ನಾನು ಆಗಲೇ ತೋರಿಸಿದ್ನಲ್ಲ, ಆ ಫ್ಲವರ್ನ ನೀನು ಮೇಲಿಂದ ನೋಡಿದಾಗ ನಿನಗೆ ಬರೀ ಲೈನ್ಸ್ ಕಾಣುತ್ತೆ, ರೈಟ್? ಕೆಲಿಕ್ಸ್ ಒಂದರ ಹೊರಗಡೆ ರೌಂಡು, ಕರೋಲಾ ಒಳಗಡೆ ರೌಂಡು, ಆಂಡ್ರೇಷಿಯಮ್ ನೆಕ್ಸ್ಟ್ ಬರುತ್ತೆ, ಗೈನೇಷಿಯಮ್ ನೆಕ್ಸ್ಟ್ ಬರುತ್ತೆ. ಅದರ ಅರೇಂಜ್ಮೆಂಟ್ ನಾನು ತೋರಿಸ್ಬಿಟ್ರೆ ನನಗೆ ಎಂಟೈರ್ ಫ್ಲೋರಲ್ ಡಯಾಗ್ರಾಮ್ ಈಸಿ ಆಗುತ್ತೆ. ಈಗ ಫ್ಲವರ್ನ ಡೈರೆಕ್ಷನ್ ಹೆಂಗೆ ಕೊಡೋದು ಅಂದರೆ, ಈಗ ಸಪೋಸ್ ದರ್ ಇಸ್ ಅ ಸ್ಟೆಮ್, ರೈಟ್? ಇದು ಸ್ಟೆಮ್ ಇದೆ ಅಂದ್ಕೊಳ್ಳೋಣ, ಈ ಥರ ಫ್ಲವರ್ ಇದೆ ಅಂತ ತಿಳ್ಕೊಳ್ಳೋಣ. ದ ಪೆಟಲ್, 5 ಪೆಟಲ್ ಇದೆ ಅಂತ ತಿಳ್ಕೊಳ್ಳೋಣ. ದ ಪೆಟಲ್ ವಿಚ್ ಈಸ್ ಬ್ಯಾಕ್ ಟು ದಿಸ್ ಸ್ಟೆಮ್ ಈಸ್ ಕಾಲ್ಡ್ ದ ಪೋಸ್ಟೀರಿಯರ್ ಪೆಟಲ್, ವಿಚ್ ಈಸ್ ಫೇಸಿಂಗ್, ಇದು ಫೇಸ್ ಆಗ್ತಾ ಇರೋದೆಲ್ಲ ಆ್ಯಂಟೀರಿಯರ್ ಪೆಟಲ್. ಹಾಗಾಗಿ ಸ್ಟೆಮ್ ಆ್ಯಕ್ಸಸ್ಸನ್ನು ಇಟ್ಕೊಂಡ್ಬಿಟ್ಟು ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಈಗ ಫ್ಯಾಮಿಲಿ ಫ್ಯಾಬೇಸಿ ಅಂತ ತಿಳ್ಕೊಳ್ಳೋಣ. ಫ್ಯಾಮಿಲಿ ಫ್ಯಾಬೇಸಿ ತೊಗೊಂಡಾಗ ನಿನಗೆ ಫ್ಲವರ್ ಹೇಗಿದೆ, ರೈಟ್? ಇಷ್ಟೊತ್ತ ನಾನು ಒಂದು ಫ್ಲವರ್ ಜನರಲ್ ಆಗಿ ಏನಿರುತ್ತೆ ಅಂತ ಹೇಳಿದೆ. ಈಗ ನಾನು ಫ್ಲವರ್ ಪರ್ಟಿಕ್ಯುಲರ್ ಫ್ಲವರ್ ತೊಗೊಂಡಾಗ ಯಾವುದು ಫ್ಯಾಮಿಲಿ ಫ್ಯಾಬೇಸಿ, ಮುಂಚೆ ಅದನ್ನು ಏನು ಹೇಳ್ತಿದ್ರು, ಪೆಪಿಲಿಯೋನೇಸಿ ಅಂತ ಕರೀತಾಯಿದ್ರು. ವೈ? ಬಿಕಾಸ್ ಇಟ್ ಹ್ಯಾಸ್ ಅ ಸ್ಪೆಷಲ್ ಕರೋಲಾ ಕಾಲ್ಡ್ ಪೆಪಿಲಿಯೋನೇಷಿಯಸ್ ಕರೋಲಾ, ರೈಟ್? ಇದು CEAE ಇಂದ ಎಂಡ್ ಆಗಬೇಕು. ಯು ಕ್ಯಾನ್ ಟೇಕ್ ಎನಿ ಎಕ್ಸಾಂಪಲ್ ಇನ್ ದಿಸ್, ರೈಟ್? ಸೊ ಈ ಫ್ಲವರ್ ತೊಗೊಂಡಾಗ ನಿಮಗೆ ಹೀಗೆ ಒಂದು ಸ್ಟಾಕ್ ಇರುತ್ತೆ, ಇಲ್ಲಿಂದ ನಿನಗೆ ಕರೋಲಾ, ಇದು ಹಿಂಗೊಂದು, ಹೀಗೆ ಒಂದು, ರೈಟ್? ಆಮೇಲೆ ಇದು ಇಷ್ಟು ಕರೋಲಾ ಟೈಪ್ಸ್ ಬರುತ್ತೆ. ಇಲ್ಲಿ ಕೆಲಿಕ್ಸ್ ಮತ್ತು ಕರೋಲಾ. ಇದನ್ನು ನೀನು ಅಬ್ಸರ್ವ್ ಮಾಡಿದರೆ, ವಿ ಹ್ಯಾವ್ ದಿಸ್ ಫಸ್ಟ್ ಪೆಟಲ್, ದಿಸ್ ಈಸ್ ಕಾಲ್ಡ್ ದ ಸ್ಟ್ಯಾಂಡರ್ಡ್ ಪೆಟಲ್. ದ 2 ಸೈಡ್ ಒನ್ಸ್ ಆರ್ ಕಾಲ್ಡ್ ವಿಂಗ್ ಪೆಟಲ್ಸ್, ಇದು ವಿಂಗ್ ಪೆಟಲ್ಸ್ ಅಂತಾರೆ. ಆಮೇಲೆ 2 ಕೂಡ್ಕೊಂಡಿರೋದು ಇಲ್ಲಿ ಕೆಳಗಡೆ, ಇದಕ್ಕೆ ನಾನು ಕೀಲ್ ಪೆಟಲ್ಸ್ ಅಂತ ಕರಿತೀನಿ, ರೈಟ್? ಇದು ಕೀಲ್ ಪೆಟಲ್ಸ್. ಇದು ಸ್ಟ್ಯಾಂಡರ್ಡ್ ಪೆಟಲ್ಸನ್ನು ನಾನು ವೆಕ್ಸಿಲ್ಲಮ್ ಅಂತೀನಿ. ಇದು ವಿಂಗ್ ಪೆಟಲ್ಸ್, and this is, I told you, it is the standard petal, and this is called wing petal. These two are called keel petals, right? Keel petals are called carina, wing petals are called alley. ಇದರ ಅರೇಂಜ್ಮೆಂಟ್ ಹೆಂಗಿರುತ್ತೆ ಅನ್ನೋದನ್ನು ಇಲ್ಲಿ ಬರಿತೀನಿ. ಯಾಕಂದರೆ ಫಸ್ಟ್ ನಾನು ಬರೀಬೇಕಾದ್ರೆ ಕೇಲಿಕ್ಸ್ ಬರೀಬೇಕು. ಸೆಪಲ್ಸ್ ಹೊರಗಡೆ ಇದೆ ಅಲ್ವಾ, ಈ ಸೆಪಲ್ಸ್ ಬಗ್ಗೆ ಬರಿತೀನಿ. ಸೆಪಲ್ಸನ್ನು ಗ್ರೀನಲ್ಲಿ ಬರೆಯೋಣ, ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ಇಲ್ಲಿ ಸ್ಟೆಮ್ ಆ್ಯಕ್ಸಸ್ ಇದೆ ಅಂತ ತಿಳ್ಕೊಳ್ಳೋಣ. ಇದು ಸ್ಟೆಮ್ ಆ್ಯಕ್ಸಸ್ ಇದೆ ಅಂದರೆ ಇದು ಇಲ್ಲಿಂದ ಸ್ಟೆಮ್ ಕೌಂಟ್ ಮಾಡ್ತಾ ಇದ್ದೀನಿ ನಾನು, ಹೌದಾ? ಇಲ್ಲಿ ಫಸ್ಟಿಗೆ ಬರೋದು, ಔಟ್ಸೈಡ್ ಬರೋದು ಕೆಲಿಕ್ಸ್ ತಾನೆ. 1 2 3 4 5 ಇರುತ್ತೆ. ಸೆಪಲ್ಸ್ ಆರ್ 5 ಇನ್ ನೇಚರ್, 5 in number, and they are arranged side by side. You have to talk here about the estivation. ಆಮೇಲೆ ಅದು ಜಾಯಿನ್ ಆಗಿರುತ್ತೆ. ಕೆಲಿಕ್ಸನ್ನು ನೀನು ಅಬ್ಸರ್ವ್ ಮಾಡಿದಾಗ, ಇಲ್ಲಿ ಸೆಪಲ್ಸ್ ನೋಡಿದಾಗ ಹೀಗಿದ್ಬಿಟ್ಟು ಹೀಗೆ ದೇ ಆರ್ ಜಾಯಿಂಡ್, ಹೀಗಿರುತ್ತೆ ಸೆಪಲ್ಸ್. ಇದು ಸೆಪಲ್ಸ್ ಆರ್ ಕೆಲಿಕ್ಸ್ ಅರೇಂಜ್ಮೆಂಟ್. ಸೊ ದೇ ಆರ್ ಸೆಪಲ್ಸ್ ಆರ್ 5 in number,
They are side by side without overlapping, and they are arranged without any in and out condition. So it's called valvate estivation. ಸೊ ಒಂದು ಫ್ಲೋರಲ್ ಡಯಾಗ್ರಾಮ್ ನೋಡಿಬಿಟ್ರೆ ನಿನಗೆ ಎಂಟೈರ್ ಫ್ಲವರ್ ಕ್ಯಾರೆಕ್ಟರ್ ನೀನು ಬರೀಬಹುದು. ಇದು ಕೆಲಿಕ್ಸ್, ಇದು ಸ್ಟೆಮ್ ಆಕ್ಸಸ್. ಈಗ ಕರೋಲಾ ಬರೆಯುತ್ತೀನಿ. ಕರೋಲಾ ಅರೇಂಜ್ಮೆಂಟ್ ನಾನು ಇಲ್ಲಿ ತೋರಿಸ್ದೆ ಅಲ್ವಾ, ಇಲ್ಲಿ ಹೇಗಿದೆ ಕರೋಲಾ ನೋಡಿ. ಕರೋಲಾ ಹೇಗಿದೆ, ಒಂದು ದೊಡ್ಡ ಸ್ಟ್ಯಾಂಡರ್ಡ್ ಪೆಟಲ್ ಇದೆಯಾ, ಅದನ್ನ ಇಲ್ಲಿ ಬರಿತೀನಿ. ಸ್ಟ್ಯಾಂಡರ್ಡ್ ಪೆಟಲ್ ಬಂದು ಔಟರ್ ಮೋಸ್ಟ್ ಪೆಟಲ್ ಇದು, ತಿಳಿತಾ? ಇದನ್ನು ಹೇಗೆ ಬರೆಯೋದು ಅಂತ ತಿಳ್ಕೊಂಬೇಡಿ, ಯಾಕೆಂದರೆ ಒಂದು ಪ್ರಶ್ನೆ ಗ್ಯಾರಂಟಿ ನಿಮಗೆ ಅಲ್ವಾ. ಯಾಕೆಂದರೆ ಇದನ್ನು ಸುಮಾರು ಜನ ಇಮ್ಯಾಜಿನರಿ ಅಂತ ತಿಳ್ಕೊತಾರೆ. ಇಮ್ಯಾಜಿನರಿಲ್ಲ, ಇದನ್ನು ಬರೆಯೋದಕ್ಕೆ ಒಂದು ಟೆಕ್ನಿಕ್ ಇದೆ. ಆ ಟೆಕ್ನಿಕನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ, ಆಯಿತಾ? ಸೊ ಇದು ಬಂದು ಸ್ಟ್ಯಾಂಡರ್ಡ್ ಪೆಟಲ್. 2 ವಿಂಗ್ ಪೆಟಲ್ಸ್ ಇನ್ ಆ್ಯಂಡ್ ಔಟ್ ಕಂಡೀಷನ್, ಇವೆರಡು ಇನ್ ಆ್ಯಂಡ್ ಔಟಲ್ಲಿರುತ್ತೆ. ಆಮೇಲೆ 2 ಕೀಲ್ ಪೆಟಲ್ಸ್ ಏನಿದೆಯಲ್ಲ, ಇದು 2 ಜಾಯ್ನ್ ಆಗಿರುತ್ತೆ ಇಲ್ಲಿ, ಹೇಗೆ, ಹೌದಾ? ಇದನ್ನು ನಾನು ಹೇಳ್ತೀನಿ ಡಿಸೆಂಡಿಂಗ್ ಇಂಬ್ರಿಕೇಟ್ ಎಸ್ಟಿವೇಷನ್, ಆರ್ ವಿ ಕಾಲ್ ಇಟ್ ಅಸ್ ವೆಕ್ಸಿಲರಿ ಎಸ್ಟಿವೇಷನ್. ಅರ್ಥ ಆಯ್ತಾ? ವೆಕ್ಸಿಲರಿ ಯಾಕಂತಾರೆ, ಅಂಡರ್ಸ್ಟ್ಯಾಂಡ್ ಫಸ್ಟ್. ವೆನ್ the petals or sepals, whichever you are taking, their units are arranged in a different way. Neither they are side by side nor they are in and out. If they are, one is totally out, one is totally in, others are in and out condition, we call it as the imbricate. ಈ ಇಂಬ್ರಿಕೇಟ್ ಎಸ್ಟಿವೇಷನಲ್ಲಿ ಈ ಥರದ ಎಸ್ಟಿವೇಷನ್ಗೆ ನಾನೇನು ಹೇಳ್ತೀನಿ, ವೆಕ್ಸಿಲರಿ ಎಸ್ಟಿವೇಷನ್, ಬಿಕಾಸ್ ವೆಕ್ಸಿಲಮ್ ಈಸ್ ಔಟ್ಸೈಡ್, ಆಯಿತಾ? ಈಗ ಆಂಥರ್ಸ್ ಎಷ್ಟಿದೆ, ಆಂಥರ್ಸ್ ಇದು ಒಳಗಡೆ ಇರುತ್ತೆ ಯಾವಾಗಲೂ. ಆಂಡ್ರೇಷಿಯಮ್ ಇಲ್ಲಿಂದನೇ ಆಂಥರ್ಸ್ ಇರ್ತದೆ, ಹೀಗಿರುತ್ತೆ ಇದು. ಇಲ್ಲಿ ನಾನು ಸೆಪ್ರೇಟ್ ಮಾಡಿ ತೋರಿಸ್ತೀನಿ ನಿನಗೆ. ಸ್ಟೇಮನ್ಸನ್ನು ನಾನು ಇಲ್ಲಿ ಬರೆದ್ರೆ ಹೀಗೆ ಒಂದು ಸ್ಮಾಲ್ ಬಂಡಲ್ ಇರುತ್ತೆ ಇಲ್ಲಿ, ರೈಟ್? ಆಮೇಲೆ ಈ ಆಂಥರ್ಸು 9+1 ಅರೇಂಜ್ಮೆಂಟ್, ಈಗ 4 ಬರ್ತಿದ್ದೀನಿ, 5, 6, 7, 8, 9 ಆಂಥರ್ಸ್, 4, 5, 9 +1 is separated here. ಈ ಥರದ್ದು ಆಂಥರ್ಗೆ ಅಥವಾ ಆಂಡ್ರೇಷಿಯಮ್ಗೆ ನಾನೇನು ಹೇಳ್ತೀನಿ, ಆಂಡ್ರೇಷಿಯಮ್ ಶೋಸ್ ಫ್ಯೂಷನ್. ವಾಟ್ ಈಸ್ ದಿಸ್ ಕಾಲ್ಡ್? ಇಟ್ ಈಸ್ ಕಾಲ್ಡ್ ಡೈಅಡಾಲ್ಫಿ. ಡೈಅಡಾಲ್ಫಿ ಅಂದರೆ ಹ್ಯಾವಿಂಗ್ 2 ಬಂಡಲ್ಸ್, ಡೈಅಡಾಲ್ಫಸ್ ಆಂಥರ್ಸ್, ಡೈಅಡಾಲ್ಫಿ ಇದು, ರೈಟ್? 9+1 ಕಂಡೀಷನ್ ಇರುತ್ತೆ, ಅದನ್ನು ನಾನು ಇಲ್ಲಿ ಬರೀತಿದ್ದೀನಿ. 9+1 ಅಂದರೆ 9 ಫಾರ್ಮಿಂಗ್ 1 ಬಂಡಲ್, 1 ಈಸ್ ಸೆಪರೇಟ್. ಅರ್ಥ ಆಯ್ತಲ್ವಾ? ಎಷ್ಟು ಸಿಂಪಲ್ ಇದೆ. ಯಾಕಂದರೆ ಇದು ಫ್ಯಾಮಿಲಿದು ಕ್ಯಾರೆಕ್ಟರ್ಸನ್ನು ನೀವು ಎಂಟೈರ್ ಕ್ಯಾರೆಕ್ಟರ್ಸ್ ಬಂದು ಫ್ಲೋರಲ್ ಕ್ಯಾರೆಕ್ಟರ್ಸ್ ನೀವು ತಿಳ್ಕೊಂಬಿಟ್ರೆ ನಿನಗೆ ಅದು ಇಡೀ ಫ್ಯಾಮಿಲಿ ಅರ್ಥ ಆದಂಗೆ, ಆಯಿತಾ? ಸೊ 9 ಈ ಕಡೆ ಬರಿತೀನಿ, ಈ ಥರ ಆಂಥರ್ಸ್ ಬರಿತಾ ಇದ್ದೀನಿ. ಹೇಗೆ ಇದು? 1 ಆಂಥರ್ ಲೋಬ್, ಸೆಕೆಂಡ್ ಆಂಥರ್ ಲೋಬ್, ಅನದರ್ ಆಂಥರ್ ಲೋಬ್. ಸೊ ಇಟ್ ಈಸ್ ಅ ಡೈಥೀಕಸ್ ಆಂಥರ್. ಫಸ್ಟ್ ಕೆಲಸ ಏನು? ಡೈಥೀಕಸ್ ಬೇರೆ, ಡೈಅಡಾಲ್ಫಸ್ ಬೇರೆ. ಡೈಥೀಕಸ್ ಅಂದರೆ ಹ್ಯಾವಿಂಗ್ 2 ಆಂಥರ್ ಲೋಬ್ಸ್. ಇಲ್ಲಿ ಬರೆದ್ರೆ ಇವೆಲ್ಲ ಡೈಥೀಕಸ್ ಅಂತ ನೋಡಿ, 1, 2 ಎರಡೆರಡು ಆಂಥರ್ ಲೋಬ್ಸ್ ಇದೆ. ಇದನ್ನು ನಾನು ಡೈಥೀಕಸ್ ಆಂಥರ್ ಅಂತೀನಿ. ಥೀಕಾ ಅಂದರೆ ಆಂಥರ್ ಲೋಬ್ಸ್. ಇಲ್ಲಿ ದೇ ಆರ್ ಆಲ್ ಫೌಂಡ್ ಇನ್ 9+1 ಅರೇಂಜ್ಮೆಂಟ್. 9 ಇವೆಲ್ಲ ಕೂಡ್ಕೊಂಡು 9 ಒಟ್ಟಿಗೆ ಇರ್ತದೆ ಇಲ್ಲಿ. ಆಮೇಲೆ ದೇ ಆರ್ ಆಲ್ ಫೇಸಿಂಗ್ ದ ಸೆಂಟರ್. ನೋಡಿ 1, 2, 3, 4, 5, 6, 7, 8, 9 ಬರ್ತಿದ್ದೀನಿ ಇವನ್ನ. 9 ಆಂಥರ್ಸ್ +1 ಇಲ್ಲಿ ಬೇರೆ ಬರಿತೀನಿ ನಾನು, ಸೆಪ್ರೇಟ್. ಏನರ್ಥ? 9+1 ಅರೇಂಜ್ಮೆಂಟ್ ಇದು. ಯಾಕೆಂದರೆ ಇಟ್ ಈಸ್ ಡೈಅಡಲ್ಫಸ್. 9 ಆರ್ ಫ್ಯೂಸ್ಡ್ ಟು ಫಾರ್ಮ್ 1 ಬಂಡಲ್. ಅಂದರೆ 9 ಕೂಡಿ 1 ಬಂಡಲ್ ಆಗುತ್ತೆ, 1 ಸೆಪ್ರೇಟ್ ಆಗಿರೋದು 1 ಬಂಡಲ್. ಅರ್ಥ ಆಯ್ತಲ್ವಾ? ಯಾಕೆಂದರೆ ಈ ಥರ ಸಬ್ಜೆಕ್ಟನ್ನು ನೀನು ಪಾರ್ಟ್ ಬೈ ಪಾರ್ಟ್ ಕಲಿತ್ರೆ, ಚಿಕ್ಕ ಚಿಕ್ಕ ವಿಷಯಗಳನ್ನು ಕಲಿತ್ರೆ ಓವರಾಲ್ ಎಕ್ಸ್ಪ್ಲನೇಷನ್ ನಿಮಗೆ ಈಸಿ ಆಗುತ್ತೆ. ನೀಟಿನಲ್ಲಿ ಈ ಥರದ ಪ್ರಶ್ನೆಗಳೇ ಬರುತ್ತೆ ಮಕ್ಕಳೇ. ಯು ಆರ್ ಹ್ಯಾಪಿ ಅಲ್ಲ? ಅರ್ಥ ಆಗ್ತಾ ಇದೆಯಲ್ವಾ? ಇದನ್ನು ಒಂದೊಂದೇ ತಿಳ್ಕೊಂಡು ಹೋದರೆ ನಿನಗೆ ಯಾವುದೂ ಕಷ್ಟ ಇಲ್ಲ. ಯಾಕೆಂದರೆ ಇದರಲ್ಲೂ ಕೂಡ 2ರಿಂದ 3 ಕ್ವೆಶ್ಚನ್ ಬರದೆ ಅಂದ್ಕೊಳ್ಳೋಣ. ಅದು 2ರಿಂದ 3 ಕ್ವೆಶ್ಚನ್ ಇಟ್ಸ್ ದ ಕ್ವೆಶ್ಚನ್ ಆಫ್ 4 × 3 ಅಷ್ಟು ಮಾರ್ಕ್ಸ್ ಬರುತ್ತೆ ನಿಮಗೆ ಅಲ್ವಾ? ಅದಕ್ಕೆ ಪ್ರತಿಯೊಂದು ಯೂನಿಟನ್ನು ಡಿಟೇಲ್ ಆಗಿ ಯೂನಿಟ್ ಬೈ ಯೂನಿಟ್ ಕಲ್ತ್ಕೊಂಡು ಹೋಗಿ, ರೈಟ್? ಒಳಗಡೆ ಬರುತ್ತೆ ಗೈನೇಷಿಯಮ್. ಈ ಗೈನೇಷಿಯಮ್ ಇಲ್ಲಿದೆ ಅಲ್ವಾ? ಇದ್ರ ಒಳಗಡೆಯಿಂದ ಗೈನೇಷಿಯಮ್ ರನ್ ಆಗುತ್ತೆ ನಿಮಗೆ. ಈ ಗೈನೇಷಿಯಮ್ ನೀವು ಅಬ್ಸರ್ವ್ ಮಾಡಿದರೆ ಹೀಗಿರುತ್ತೆ, ರೈಟ್? ಟಿಪ್ಪಲ್ಲಿ ಹೀಗಿರುತ್ತೆ. ಇದು ಗೈನೇಷಿಯಮ್. ಇದರಲ್ಲಿ ಇದು ಓವರಿ, ಇದು ಬಂದು ಸ್ಟೈಲ್, ಇದು ಬಂದು ಸ್ಟಿಗ್ಮಾ. ಹೌದಾ? ಇದರೊಳಗಡೆ ನಿನಗೆ ಓವ್ಯೂಲ್ಸ್ ಇದೆ. ಸೊ ಹೌ ಟು ಡಿಸ್ಕ್ರೈಬ್ ದ ಓವರಿ? ದ ಓವರಿ ಇನ್ ಆಲ್ ಮೆಂಬರ್ಸ್ ಆಫ್ ಫ್ಯಾಬೇಸಿ ಆರ್ ಮೊನೋಕಾರ್ಪಲರಿ, syncarpous, superior
ಆ್ಯಂಡ್ ಓವ್ಯೂಲ್ಸ್ ಆರ್ ಅರೇಂಜ್ಡ್ ಆನ್ ದ ಮಾರ್ಜಿನಲ್ ಪ್ಲಾಸೆಂಟೇಷನ್. ಇದರ ಸೆಕ್ಷನ್ ಏನು ಮಾಡಿದರೆ ಹೀಗೆ ಕಾಣುತ್ತೆ ನಿನಗೆ. ಓವರಿ ಸೆಕ್ಷನ್ ಮಾಡಿದರೆ ಹೀಗೆ ಮಾರ್ಜಿನಲ್ಲಿ ನಿಂದು ಪ್ಲಾಸೆಂಟಾನಲ್ಲಿ ಅರೇಂಜ್ ಆಗಿರುತ್ತೆ. ಇದು ಓವರಿ ಟಿ ಎಸ್, ಇದು ಟ್ರಾನ್ಸ್ವರ್ಸ್ ಸೆಕ್ಷನ್ ಆಫ್ ದ ಓವರಿ ಹಿಂಗಿರುತ್ತೆ. ಹಾಗಾಗಿ ಆ ಡಯಾಗ್ರಾಮ್ ಇಲ್ಲಿ ಒಳಗಡೆ ಬರೀತಿದ್ದೆ ನಾನು. ಇದು ಓವರಿ ಸ್ಟ್ರಕ್ಚರ್, ರೈಟ್. ಇದು ರೈಟ್. ಇದ್ರ ಜೊತೆಗೆ ಯು ವಿಲ್ ಹ್ಯಾವ್ ಸ್ಮಾಲ್ ಬ್ರಾಕ್ಟ್ ಹಿಯರ್ ಆ್ಯಂಡ್ ಸಮ್ಟೈಮ್ಸ್ ಬ್ರಾಕ್ಟಿಯಲ್ಸ್. ಈಗ ಬ್ರಾಕ್ಟ್ ಅಂದರೆ ಏನು? ಬ್ರಾಕ್ಟ್ ಅಂದರೆ ಎನಿ ಔಟ್ ಗ್ರೋತ್ ಪ್ರೆಸೆಂಟ್ ಅಟ್ ದ ಸ್ಟಾಕ್, ಆನ್ ದ ಸ್ಟಾಕ್ ಆಫ್ ದಿ, ಇಲ್ಲಿ ಸ್ಟೆಮ್ ಬರುತ್ತೆ ಅಂದರೆ ಇಲ್ಲಿ ಸ್ಟಾಕಲ್ಲಿದ್ದರೆ ಇದನ್ನು ನಾನು ಬ್ರಾಕ್ಟ್ ಅಂತೀನಿ. ಇದರ ಮೇಲೆ ಔಟ್ ಗ್ರೋತ್ಸ್ ಇದೆ, ನಾನು ಬ್ರಾಕ್ಟಿಯೋಲ್ಸ್ ಅಂತೀನಿ. ಇಟ್ ಡಿಫರ್ಸ್ ಫ್ರಮ್ ಒನ್ ಸ್ಪೀಶೀಸ್ ಟು ಅನದರ್ ಸ್ಪೀಶೀಸ್. ಕೆಲವು ಪ್ಲಾಂಟ್ಸ್ನ ಸ್ಪೀಶೀಸ್ನಲ್ಲಿ ಲೈಕ್ ಕ್ರೋಟಲೇರಿಯಾ ಜೆನ್ಸಿಯಾ ಅಂದ್ಕೊಂಡ್ರೆ ಆ ಪ್ಲಾಂಟ್ನಲ್ಲಿ ನಿನಗೆ ಬ್ರಾಕ್ಟ್ಸ್, ಒಂದು ಬ್ರಾಕ್ಟ್ ಇರುತ್ತೆ, ಆಮೇಲೆ 2 ಬ್ರಾಕ್ಟಿಯೋಲ್ಸ್ ಇರುತ್ತೆ, ಹೀಗೆ, ರೈಟ್. ಇದೆಲ್ಲ ಕೂಡ್ಕೊಂಡು ಫ್ಲೋರಲ್ ಡಯಾಗ್ರಾಮ್ ಆಯಿತು. ಈಗ ಫ್ಲೋರಲ್ ಫಾರ್ಮುಲಾ ಹೇಗೆ ಬರೆಯೋದು? ಇದು ಎಂಟೈರ್ ಥಿಂಗ್ ಈಸ್ ಅಬೌಟ್ ದ ಫ್ಲೋರಲ್ ಡಯಾಗ್ರಾಮ್ ಆಫ್ ಫ್ಯಾಮಿಲಿ ಫ್ಯಾಬೇಸಿ ಡಯಾಗ್ರಾಮ್. ಹೌದಾ? ಅರ್ಥ ಆಯ್ತಲ್ವಾ? ಈಗ ಈಸಿಯಾಗಿ ನೀವೇ ಕ್ರಿಯೇಟ್ ಮಾಡ್ಬೋದಲ್ವಾ ಇದನ್ನು. ಈಗ ಫ್ಲೋರಲ್ ಫಾರ್ಮುಲಾ ಹೇಗಿರುತ್ತೆ ಅಂದರೆ ಇದನ್ನು ನೋಡಿಕೊಂಡ್ರೆ ನಿಂಗೆ ಬರುತ್ತೆ. ಫ್ಲೋರಲ್ ಫಾರ್ಮುಲಲ್ಲಿ ಸುಮಾರು ಥಿಂಗ್ಸು ನಿಂಗೆ ಇದರಲ್ಲಿ ಅರ್ಥ ಆಗಿಬಿಟ್ರೆ ಅದು ಬಂದುಬಿಡುತ್ತೆ. ಫ್ಲೋರಲ್ ಫಾರ್ಮುಲಾ ಇದು. ಓಕೆ, ಹೇಗಿರುತ್ತೆ ಅಂದರೆ ಫಸ್ಟ್ ಕೆಲಸ ನೀನೇನು ಮಾಡಬೇಕು ಅಂದರೆ ವೆದರ್ ದ ಫ್ಲವರ್ ಈಸ್ ಬ್ರಾಕ್ಟಿಯೇಟ್ ಆರ್ ಈ ಬ್ರಾಕ್ಟಿಯೇಟ್. ಆ್ಯಕ್ಚುಲಿ ಹಳೆ ಕಾಲದಲ್ಲಿ ಓಲ್ಡ್ ಟೈಮಲ್ಲೆಲ್ಲ ಬ್ರಾಕ್ಟಿಯೋಲ್ಸ್ ಮೆನ್ಷನ್ ಮಾಡೇ ಮಾಡ್ತಾಯಿದ್ರು. ಈಗ ಡೈರೆಕ್ಟಾಗಿ ಸಿಮೆಟ್ರಿ ಹೇಳ್ತಾರೆ. ಹಾಗಾಗಿ ನಾನು ಬ್ರಾಕ್ಟ್ ಬರಿತೀನಿ. BR1 ಅಂದರೆ ಬ್ರಾಕ್ಟ್ ಒಂದಿದೆ. ಬ್ರಾಕ್ಟಿಯೋಲ್ಸ್ 2, BRL2 2 ಬ್ರಾಕ್ಟಿಯೋಲ್ಸ್ ಇದೆ ಇಲ್ಲಿ. ಆಮೇಲೆ ವೆದರ್ ದ ಫ್ಲವರ್ is actinomorphic or zygomorphic. What is actinomorphic flower? When the flower can be cut into equal halves passing through the center in any vertical plane. We call it as actinomorphic flower. ಈಗ ಈ ಫ್ಲವರ್ ನೋಡಿದ ತಕ್ಷಣ ನಿನ್ಗೆ ಗೊತ್ತಾಗುತ್ತೆ, ಒಂದೇ ಒಂದು ಸೈಡಿಗೆ ನೀನು ಕಟ್ ಮಾಡೋಕ್ಕಾಗತ್ತೆ ಇದನ್ನು. ಅರ್ಥ ಆಯ್ತಾ? ರೈಟ್. ಇಲ್ಲಿಂದ ಒಂದು ಸೈಡ್ ಹಿಂಗೆ ಮಾತ್ರ ಕಟ್ ಮಾಡ್ಬೋದು. ಹಿಂಗೆ ನೋಡಿ ಫ್ಲವರ್ನ, ಈ ಕಡೆ ಒಂದು ದೊಡ್ಡ ಪೆಟಲ್ ಇದೆ, 2 ಚಿಕ್ಕ ಚಿಕ್ಕ ಇಲ್ಲಿ ಈ ಥರ ಇದೆ. ಇದನ್ನು ಕಟ್ ಮಾಡೋಕ್ಕಾಗಲ್ಲ ಎಲ್ಲ ಕಡೆಯಿಂದ. ಸೊ ದಿಸ್ ಮಸ್ಟ್ ಬಿ ಅ ಝೈಗೋಮಾರ್ಫಿಕ್ ಫ್ಲವರ್. ಯಾಕಂದರೆ ಇದರಲ್ಲಿ ಬರೀ ಬೈಲ್ಯಾಟ್ರಲ್ ಸಿಮೆಟ್ರಿ ಇದೆ. ಇಥ ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಫ್ಲವರ್. ಹಾಗಾಗಿ ನಿಮಗೆ ಬೈಲ್ಯಾಟ್ರಲಿಕಲ್ ಸಿಮೆಟ್ರಿಕಲಿ ಫ್ಲವರ್ ಇದ್ದರೆ, ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಫ್ಲವರ್ ಇದ್ದರೆ ಇಟ್ ಶುಡ್ ಬಿ ಕನ್ಸಿಡರ್ ದ ಝೈಗೋಮಾರ್ಫಿಕ್ ಫ್ಲವರ್. ನೋ ಝೈಗೋಮಾರ್ಫಿಕ್ ಹೇಗೆ ಬರೆಯೋದು? ಝೈಗೋಮಾರ್ಫಿಕ್ ಈಸ್ ರಿಟನ್ ಇನ್ ಅ ಪರ್ಸೆಂಟೇಜ್ ಮಾರ್ಕ್. ಹೌದಾ? ಆಮೇಲೆ ನೆಕ್ಸ್ಟ್ ಬಂದು ಫ್ಲೋರಲ್ ಹೋರಲ್ಸ್ ಬಗ್ಗೆ. ಅಂದರೆ ವೆದರ್ ಇಟ್ ಈಸ್ ಹ್ಯಾವಿಂಗ್ ಆಲ್ ದ ಫ್ಲೋರಲ್ ಮೆಂಬರ್ಸ್. ಇಫ್ ಇಟ್ ಈಸ್ ಕಂಪ್ಲೀಟ್ ಅಂದರೆ ಕೆಲಿಕ್ಸ್, ಕರೋಲಾ, ಆಂಡ್ರೇಷಮ್, ಗೈನೇಷಮ್ ಅಷ್ಟು ಇರುತ್ತೆ. ಹೌದಾ? ಈಗ ಫ್ಲೋರಲ್ ಫಾರ್ಮುಲಾ ಬರೆಯುವಾಗ ಏನು ಬೇಕು ಅಂದರೆ ಸೆಕ್ಷುವಾಲಿಟಿ ಆಫ್ ದ ಫ್ಲವರ್. ವೆದರ್ ದ ಫ್ಲವರ್ ಹ್ಯಾಸ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ಸ್ ಆರ್ ಎನಿ ಒನ್ ಈಸ್ ಆಬ್ಸೆಂಟ್ ಆರ್ ಸಿಂಗಲ್ ಒನ್ ಈಸ್ ಪ್ರೆಸೆಂಟ್. ಇಲ್ಲಿ ನಿನಗೆ ಗೊತ್ತಾಗ್ತಾ ಇದೆ, ಇಲ್ಲಿ ಆಂಡ್ರೇಷಮು ಇದೆ, ಮಧ್ಯೆಯಿಂದ ಗೈನೇಷಮು ರನ್ ಆಗ್ತಾ ಇದೆ. ಇದು ಆಂಥರ್ಸ್ ಇದು ಅಲ್ವಾ? ಹಾಗಾಗಿ ಇದು ಬೈಸೆಕ್ಷುವಲ್ ಫ್ಲವರ್. So we have to write one sign like this. This indicates female, this indicates male. It is a bisexual flower. ಅರ್ಥ ಆಯ್ತಾ? ಆಮೇಲೆ ದ 1 by 1 members. Calyx. I told you calyx should be written as K. Sepals ಎಷ್ಟಿದೆ? Sepals are 5 in number. Okay, I write 5 sepals and they are fused. I show the bracket. It says flower has 5 sepals and they are fused. They are gamosepalous, right? ಇಲ್ಲಿ ಎಸ್ಟಿವೇಷನ್ ಕಾಣಲ್ಲ. ಎಸ್ಟಿವೇಷನ್ ಸೀನ್ ಓನ್ಲಿ ಇನ್ ಫ್ಲೋರಲ್ ಫಾರ್ಮುಲಾ. ಅರ್ಥ ಆಗ್ತದೆಯಾ? ಒಂದೊಂದು ಕಂಡೀಷನ್ ಮಾತ್ರ ಕೆಲವು ಫ್ಲೋರಲ್ ಫಾರ್ಮುಲಾನಲ್ಲಿ ಮಾತ್ರ ಸಿಗುತ್ತೆ, ಕೆಲವು ಫ್ಲೋರಲ್ ಡಯಾಗ್ರಾಮಲ್ಲಿ ಮಾತ್ರ ಸಿಗುತ್ತೆ. ಹಾಗಾಗಿ ಇದರಲ್ಲಿ ನಿನಗೆ ಓನ್ಲಿ ಗೊತ್ತಾಗೋದೇನು, ವೆದರ್ ಸೆಪಲ್ಸ್ ಆರ್ ಫ್ಯೂಸ್ಡ್ ಆರ್ ದೇ ಆರ್ ಫ್ರೀ. ಆಯಿತಾ? ಆಮೇಲೆ ಬಂದು ಕರೋಲಾ, ಪೆಟಲ್ಸ್ ಎಷ್ಟಿದೆ? ಒಂದು ಫ್ರೀಯಾಗಿ ಹೊರಗಡೆ ಇದೆ, 2 ಸೈಡ್ಗಿದೆ, ಒಂದು ಸೆಂಟ್ರಿಗಿದೆ. ಇದು ಏನಂತೀರಿ ನಾವು? 1 + 2 + 2 ಫ್ಯೂಸ್ಡ್. ಕರೋಲಾ ಬಂದು 1 + 2 + 2 ಫ್ಯೂಸ್ಡ್. ಹೌದಾ? ಈಗ ಆಂಥರ್ಸ್, ರೈಟ್? ಸ್ಟೇಮನ್ಸ್ ಆರ್ ಆಂಥರ್ಸ್. ನೆಕ್ಸ್ಟ್ ಪೇಜಿಗೆ ಬರಿತೀನಿ, ಫ್ಲೋರಲ್ ಫಾರ್ಮುಲಾ ಪೂರ್ತಿ ನಾನು ನೆಕ್ಸ್ಟ್ ಅದಕ್ಕೆ ಬರಿತೀನಿ. ಆಯಿತಾ? ರೈಟ್. ಸೊ ಏನೀಗ ಇದನ್ನು ಆಂಡ್ರೇಷಮ್ ಸ್ವಲ್ಪ ತೆಗೆದುಬಿಡೋಣ. ಇಲ್ಲಿ ಇದನ್ನು ಫ್ಲೋರಲ್ ಇದು ಕಾಣಿಸ್ತಾ ಇಲ್ಲ ನನಗಿಲ್ಲ, ಅದಕ್ಕೋಸ್ಕರ. ಓಕೆ, ಆಂಥರ್ಸ್ ಆಂಡ್ರೇಷಿಯಮ್ ಸ್ಟೇಮನ್ಸ್ ಎಷ್ಟಿದೆ? 9, 1ರಲ್ಲಿ 1 ಸೆಪ್ರೇಟ್ ಆಗಿದೆ ಅಲ್ವಾ?
ಅಲ್ವಾ ಮಕ್ಕಳೇ, ಕಾಣ್ತಾ ಇದೆ ಅಲ್ವಾ 9. ಅದನ್ನು ನಾನು ಹೇಗೆ ಬರಿತೀನಿ ಅಂದರೆ 9 ಇನ್ ಅ ಬ್ರ್ಯಾಕೆಟ್ +1. ಇದಕ್ಕೆ ಡೈಅಡಾಲ್ಫಿ ಅಂತಾರೆ. ಆಗಲೇ ಹೇಳಿದ್ನಲ್ವ ಡೈಅಡಾಲ್ಫಿ ಅಂದರೆ ಅಂತ. 2 bunches, 2 bundles ಆರ್ ಫಾರ್ಮ್ಡ್, ರೈಟ್. ಆಮೇಲೆ ಗೈನೇಷಿಯಮ್ ಇಲ್ಲಿ ಬರುತ್ತೆ. ಎಷ್ಟಿದೆ ಕಾರ್ಪಲ್ಸ್ ಎಷ್ಟಿದೆ ಅಂದರೆ ಒಂದೇ ಕಾರ್ಪಲ್ ಇದೆ. ಮೊನೋಕಾರ್ಪಲರಿ ಸಿನ್ಕಾರ್ಪಸ್ ಓವರಿ ಒಂದು ಬರೀತೀನಿ ನಾನಿಲ್ಲಿ ಫ್ಯೂಸ್ಡ್. ಆಮೇಲೆ ಇಟ್ ಹ್ಯಾಸ್ ಸುಪೀರಿಯರ್ ಓವರಿ. ಸುಪೀರಿಯರ್ ಓವರಿಗೆ ಬೇರೆ ಕಲರಲ್ಲಿ ತೋರಿಸ್ಕೊಟ್ಬಿಡ್ತೀನಿ ನಿಮಗೆ ಹೇಗೆ ಕಾಣುತ್ತೆ ಅಂದರೆ ಸುಪೀರಿಯರ್ ಓವರಿ ವಿತ್ ರೆಸ್ಪೆಕ್ಟ್ ಟು ಅದರ್ ಫ್ಲೋರಲ್ ಹೋರಲ್ಸ್. ಪೊಸಿಷನ್ ಆಫ್ ದ ಓವರಿ ಎಲ್ಲಿರುತ್ತೆ ಅನ್ನೋದ್ರ ಮೇಲೆ ಸುಪೀರಿಯರ್ ಅಥವಾ ಇನ್ಫೀರಿಯರ್ ಅಂತ ಗೊತ್ತಾಗುತ್ತೆ. ಈಗ ಒಂದು ವೇಳೆ ಗೈನೇಷಿಯಮ್ ಬಂದು ಓವರಿ ಬಂದು ಅಬವ್ ಆಲ್ ದ ಫ್ಲೋರಲ್ ಹೋರಲ್ಸ್, ಕೆಲಿಕ್ಸ್, ಕರೋಲಾ ಮತ್ತು ಆಂಡ್ರೇಷಿಯಮಿನ ಮೇಲ್ಗಡೆ ಇದ್ದರೆ ಅದನ್ನು ನಾನು ಏನು ಹೇಳ್ತೀನಿ, ಸುಪೀರಿಯರ್ ಓವರಿ ಅಂತೀನಿ. ಓಕೆ, ಇದರಲ್ಲೂ ನೀವು ಫ್ಲವರ್ ನೋಡಿದಾಗ ನಿನಗೆ ಇಲ್ಲಿ ಕಾಣುತ್ತೆ ಗೈನೇಷಿಯಮ್ ಹೀಗಿರುತ್ತೆ, ಹೀಗೆ. ಇಲ್ಲಿ ನೀವು ಗೈನೇಷಿಯಮ್ ಇರುತ್ತೆ ಹೀಗೆ. ಓಕೆ, ಇಲ್ಲಿ ಕೆಳಗಡೆ ನಿಮಗೆ ಸೆಪಲ್ಸ್, ಪೆಟಲ್ಸ್, ಆಂಡ್ರೇಷಿಯಮ್. ಸೆಪಲ್ಸ್, ಪೆಟಲ್ಸ್, ಆಂಡ್ರೇಷಿಯಮ್ ಇದ್ದರೆ ಇದು ಸುಪೀರಿಯರ್ ಓವರಿ ಇದು, ರೈಟ್. ಹಾಗಾಗಿ ಓವರಿ ಪೊಸಿಷನ್ ಅಂದರೆ ನೀನು ಪ್ಲಾಂಟನ್ನು ಫ್ಲವರ್ ತಗೊಂಡೇ ನೋಡಬೇಕು, ಇಲ್ಲ ನೀನು ಇದನ್ನು ಸುಮ್ಮನೆ ನೆನೆಸ್ಕೋಬೇಕಷ್ಟೇ. ಫ್ಲವರ್ನ ತೆಗೆದು ಪೆಟಲ್ಸ್ ಎಲ್ಲ ತೆಗೆದ್ಮೇಲೆ ನೀನು ಸ್ವಲ್ಪ ಸೆಪ್ರೇಟ್ ಮಾಡಿ ನೋಡಿದಾಗ ನೀನು ಕಾಣುತ್ತೆ ಓವರಿ ಈಸ್ ಕೆಳಗಡೆ ಕೆಲಿಕ್ಸ್ ಇದೆ, ಕರೋಲ ಇದೆ, ಆಂಡ್ರೇಷಿಯಮ್ ಇದೆ, ಮೇಲೆ ಗೈನೇಷಿಯಮ್ ಇದ್ದರೆ ಸುಪೀರಿಯರ್ ಓವರಿ. ಸುಪೀರಿಯರ್ ಓವರಿಗೆ ನಾನು ಒಂದು ಲೈನ್ ಬರಿತೀನಿ ಇಲ್ಲಿ. ಸೊ ಇದಕ್ಕೆ ನಾನು ಹೇಳ್ತೀನಿ ಫ್ಲೋರಲ್ ಫಾರ್ಮುಲಾ. ಫ್ಲೋರಲ್ ಫಾರ್ಮುಲಾ ಇದು ಫ್ಲೋರಲ್ ಡಯಾಗ್ರಾಮ್. ಸೊ ಫ್ಯಾಬೇಸಿ ಫ್ಲೋರಲ್ ಡಯಾಗ್ರಾಮ್ ಫಾರ್ಮುಲಾ ಹೀಗಿರುತ್ತೆ. ಇದನ್ನು ಹೇಗೆ ಡಿಸ್ಕ್ರೈಬ್ ಮಾಡ್ತೀನಿ ಅಂತ ಹಾಗೆ ಹೇಳ್ತೀನಿ, ಕೇಳಿಸ್ಕೊಂಬಿಡಿ. ಬೇಕಾದರೆ ಇನ್ನೊಂದು ಪೇಜ್ ತೊಗೊಂಡು ಬರೆಯೋಣ. ಓಕೆ, ಈಗ ಹೌ ಟು ಡಿಸ್ಕ್ರೈಬ್ ದಿಸ್ ಫ್ಲವರ್. ಈ ಪ್ರೀವಿಯಸ್ ನೋಡಿಕೊಂಡು ಫ್ಲವರ್ ಹೆಂಗೆ ಡಿಸ್ಕ್ರೈಬ್ ಮಾಡ್ತೀಯಾ ಅಂದರೆ ಫಸ್ಟ್ ಮೆಂಬರ್ಸ್ ನೋಡಿ. ಫ್ಲೋರಲ್ ಮೆಂಬರ್ಸ್ ಆರ್ ನಾರ್ಮಲಿ ಹಿಯರ್ ಇನ್ ದಿಸ್ 5 ಆರ್ ಮಲ್ಟಿಪಲ್ಸ್ ಆಫ್ 5 ಇದೆ ತಾನೆ. 5 ಇದೆ, ಸ್ಟೇಮನ್ಸ್ 10 ಇದೆ, ಅದಕ್ಕೆ ಏನಂತಾರೆ ಪೆಂಟಾಮೆರಸ್ ಫ್ಲವರ್. ಸೊ ಹೌ ಟು ಡಿಸ್ಕ್ರೈಬ್ ದಿಸ್ ದ ಫ್ಲವರ್ ಆಫ್ ಫ್ಯಾಬೇಸಿ. ಹೇಗೆ ಬರೀತೀರಾ ಡಿಸ್ಕ್ರಿಪ್ಷನ್? ಫಸ್ಟ್ ಪಾಯಿಂಟ್, ಇಟ್ ಈಸ್ ಪೆಂಟಾಮೆರಸ್ ಫ್ಲವರ್. ವಾಟ್ ಈಸ್ ದ ಮೀನಿಂಗ್? ದ ಫ್ಲೋರಲ್ ಮೆಂಬರ್ಸ್ ಆರ್ 5 ಆರ್ ಮಲ್ಟಿಪಲ್ಸ್ ಆಫ್ 5, ಸರಿನಾ? ಆಮೇಲೆ ಎರಡನೇದೇನು ಬರಿತೀವಿ, ಫ್ಲವರ್ ಹ್ಯಾಸ್ ಬ್ರಾಕ್ಟ್ಸ್ ಆ್ಯಂಡ್ ಬ್ರಾಕ್ಟಿಯೋಲ್ಸ್. ಸೊ ಇಟ್ ಈಸ್ ಕಾಲ್ಡ್ ಬ್ರಾಕ್ಟಿಯೇಟ್ ಫ್ಲವರ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಬ್ರಾಕ್ಟಿಯೋಲೇಟ್ ಫ್ಲವರ್. ಅರ್ಥ ಆಗ್ತದೆಯಾ? ಸೊ ಡಿಸ್ಕ್ರಿಪ್ಷನ್, ಯಾಕಂದರೆ ಫ್ಲೋರಲ್ ಡಯಾಗ್ರಾಮ್ ಕೊಡ್ತಾರೆ ನಿಮಗೆ ಎಕ್ಸಾಮಲ್ಲಿ, ದೆನ್ ದೇ ವಿಲ್ ಆಸ್ಕ್ ದ ಡಿಸ್ಕ್ರಿಪ್ಷನ್. ಅರ್ಥ ಆಯ್ತಾ? ಒಂದು ಫ್ಲೋರಲ್ ಡಯಾಗ್ರಾಮ್ ಅಥವಾ ಫಾರ್ಮುಲಾ ಕೊಟ್ಬಿಟ್ಟು ಅದರದ್ದು ಡಿಸ್ಕ್ರಿಪ್ಷನ್ ಹೇಗಿದೆ ಅಂತ ಇಷ್ಟೊತ್ತ ನಾನು ಹೇಳ್ಕೊಟ್ನಲ್ವಾ, ಅದನ್ನು ನೋಡ್ಕೊಂಡು ಡಿಸ್ಕ್ರಿಪ್ಷನ್ ಇದನ್ನು ಬರೀಬೇಕು ನೀನು, ಹೌದಾ? ಮೂರನೇದೇನು ಬರೀಬೇಕು ಅಂದರೆ ಅಬೌಟ್ ದ ಫ್ಲವರ್ ಸಿಮೆಟ್ರಿ, ವೆದರ್ ಇಟ್ ಈಸ್ ಆಕ್ಟಿನೋಮಾರ್ಫಿಕ್ ಆರ್ ಇಟ್ ಈಸ್ ಝೈಗೋಮಾರ್ಫಿಕ್. ಆಕ್ಟಿನೋಮಾರ್ಫಿಕ್ ಅಂದರೆ ನೀವು ಫ್ಲವರ್ನ ಮೇಲಿನಿಂದ ನೋಡಿದಾಗ ಎಲ್ಲ ಕಡೆಯಿಂದ ಯು ಕ್ಯಾನ್ ಕಟ್ ಇನ್ ಟು ಈಕ್ವಲ್ ಹೌಸ್ ಪಾಸಿಂಗ್ ಥ್ರೂ ದ ಸೆಂಟರ್ ಇನ್ ಎನಿ ವರ್ಟಿಕಲ್ ಪ್ಲೇನ್. ಅಂದರೆ ಆ ಒಂದು ಹೂವಿನ ಮೇಲಿನಿಂದ ನೀನು ಕಟ್ ಮಾಡಿದಾಗ, ಸೀಳ್ದಾಗ ಎಲ್ಲ ಕಡೆ ಈಕ್ವಲ್ ಆಗಿ ಪಾರ್ಟ್ಸನ್ನು ಮಾಡಿದರೆ ಅದು ಆಕ್ಟಿನೋಮಾರ್ಫಿಕ್ ಫ್ಲವರ್. ಸೊ ಇಲ್ಲಿ ನೋಡಿದ್ವಿ ನಾವು ಪ್ರೀವಿಯಸ್ಸಲ್ಲಿ ನೋಡಿ, ಇದನ್ನು ಕಟ್ ಮಾಡೋಕ್ಕಾಗಲ್ಲ ಎಲ್ಲ ಕಡೆಯಿಂದ, ಅದಕ್ಕೆ ನಾವೇನು ಹೇಳ್ತೀವಿ, ಇದಕ್ಕೆ ಝೈಗೋಮಾರ್ಫಿಕ್ ಫ್ಲವರ್. ಫ್ಲವರ್ ಈಸ್ ಝೈಗೋಮಾರ್ಫಿಕ್. ನೋಡಿ ಹೇಗೆ ಡಿಸ್ಕ್ರಿಪ್ಷನ್ ಬರೆಯೋದು ಅಂತ, ಹೌದಾ? ಆಮೇಲೆ ಏನು ಹೇಳ್ತೀವಿ, ನಾಲ್ಕನೇ ಪಾಯಿಂಟು, ಇಟ್ ಹ್ಯಾಸ್ ದ ಫ್ಲವರ್ ಹ್ಯಾಸ್ ಆಲ್ ದ ಫ್ಲೋರ್ ಹೋರಲ್ಸ್. ಅಂದರೆ ಕೆಲಿಕ್ಸ್, ಕರೋಲಾ, ಆಂಡ್ರೇಷಿಯಮ್, ಗೈನೇಷಿಯಮ್. ಇಟ್ಸ್ ಕಾಲ್ಡ್ ಕಂಪ್ಲೀಟ್ ಫ್ಲವರ್, ಹೌದಾ? ಅದಾದಮೇಲೆ ವೆದರ್ ದ ಫ್ಲವರ್ is having both the sex organs, male and female sex organs or not. If it has both the, ಅಂದರೆ ಮೇಲ್ ಅಂದರೆ ಆಂಡ್ರೇಷಿಯಮ್ ಅದು ಇದೆಯಾ, ಗೈನೇಷಿಯಮ್ ಅಂದರೆ ಓವರಿ ಅದು ಇದೆಯಾ, ಗೈನೇಷಿಯಮ್ಮು ಇದೆಯಾ, ಆಂಡ್ರೇಷಿಯಮ್ ಒಂದೇ ಫ್ಲವರಲ್ಲಿದ್ದರೆ ಬೈಸೆಕ್ಷುವಲ್ ಫ್ಲವರ್ ಅಂತಾರೆ. ಅರ್ಥ ಆಯ್ತಾ? ಸೊ ಇದನ್ನು ನಾನು ಬೈಸೆಕ್ಷುವಲ್ ಫ್ಲವರ್ ಅಂತ ಕರಿತೀನಿ. ಓಕೆ, ಇದಿಷ್ಟು ಫ್ಲವರ್ ಡಿಸ್ಕ್ರಿಪ್ಷನ್. ಆಮೇಲೆ ಫ್ಲವರ್ ಈಸ್ ಹ್ಯಾವಿಂಗ್ ದ ಸುಪೀರಿಯರ್ ಓವರಿ ಆರ್ ಇನ್ಫೀರಿಯರ್ ಓವರಿ. ಸುಪೀರಿಯರ್ ಓವರಿ ಇದ್ದರೆ ಫ್ಲವರ್ನ ನಾನು ಹೈಪೋಗೈನಸ್ ಫ್ಲವರ್ ಅಂತೀನಿ. ಇಫ್ ಇಟ್ ಹ್ಯಾಸ್ ಇನ್ಫೀರಿಯರ್ ಓವರಿ ವಿ ಕಾಲ್ ಇಟ್ ಆಸ್ ಅ ಎಪಿಗೈನಸ್ ಫ್ಲವರ್ ಅಂತೀನಿ. ಇಫ್ ಇಟ್ ಹ್ಯಾಸ್ ಹಾಫ್ ಇನ್ಫೀರಿಯರ್ ಓವರಿ ಇದ್ದರೆ ನಾನು ಪೆರಿಗೈನಸ್ ಫ್ಲವರ್ ಅಂತ ಕರಿತೀನಿ. ಇಲ್ಲಿ ಹೆಂಗಿದೆ ಆಲ್ರೆಡಿ ನಾನು ತೋರಿಸಿದೆ, ನಾನು ಇದು ದ
gynoecium is above all the floral whorls. We call this as, fifth one, it is a hypogynous flower. Right? Hypogynous andre floral members are, all other floral members are below ovary. Ovary is in superior position. So we call it as a superior ovary ಇರುವಂಥ ಫ್ಲವರ್ಗೆ ನಾನು ಹೇಳ್ತೀನಿ ಹೈಪೋಗೈನಸ್ ಫ್ಲವರ್. ಇದು ಫ್ಲೋರಲ್ ಡಿಸ್ಕ್ರಿಪ್ಷನ್. ಸರಿನಾ? ಆಮೇಲೆ ಆಂಡ್ರೇಷಿಯಮ್, ಗೈನೇಷಿಯಮ್, ಕೆಲಿಕ್ಸ್ ಕರೋಲ ಸೆಪರೇಟಾಗಿ ಹೇಳಬೇಕು. ರೈಟ್? ಈಗ ಪ್ರೀವಿಯಸ್ ಡಯಾಗ್ರಾಮ್ ನಾನು ತೋರಿಸಿದ್ದೀನಿ. ಏನು ತೋರಿಸಿದ್ದೀನಿ ನೋಡಿಲಿ. ಸೆಪಲ್ಸ್ ಆರ್ 5 in number. ಸೊ ಸೆಪಲ್ಸ್ ಆರ್ ಕೆಲಿಕ್ಸ್, ಸೆಪಲ್ಸ್ ಆರ್ 5 and they are gamosepalous. ಅಂದರೆ ಸೆಪಲ್ಸ್ ಆರ್ 5, they are fused with one another and they are arranged on valvate estivation. Right? ಎರಡನೇದು ಬಂದು ಕರೋಲಾ. ಪೆಟಲ್ಸ್ ಹೇಗಿದೆ? petals are 5 and they are, 2 of them are free. Right? They are polypetalous, but one is fused. That is, the last one is fused. So we show it as 1 + 2 fused condition and it is called vexillary estivation. Vexillary, vexillum ಹೊರಗಡೆ ಇದೆ, ಎರಡು ಪೆಟಲ್ ಸೈಡ್ಗಿದೆ ಅಂಡ್ ಎರಡು ಫ್ಯೂಸ್ ಆಗಿದೆ. ಇದು ಸ್ಟ್ಯಾಂಡರ್ಡ್ ಪೆಟಲ್, ಇದೆರಡು ವಿಂಗ್ ಪೆಟಲ್ಸ್, ಇದು ಕೀಲ್ ಪೆಟಲ್ಸ್. ಇದನ್ನು ನಾನು ವೆಕ್ಸಿಲರಿ ಎಸ್ಟಿವೇಷನ್, ಸ್ಪೆಷಲ್ ಎಸ್ಟಿವೇಷನ್, ಇದು ಅರ್ಥ ಆಯ್ತಾ? ಯಾಕಂದರೆ ಇದೇ ಮೇನ್ ಕನ್ಫ್ಯೂಸಿಂಗ್ ಪಾರ್ಟ್. ಯಾಕಂದರೆ ಮಕ್ಕಳಿಗೆ ಇದು ಒಂದು ಡಿಸೆಂಡಿಂಗ್ ಇಂಬ್ರಿಕೇಟ್ ಎಸ್ಟಿವೇಷನ್ ಅಂತ ಅಷ್ಟ ಮಾತ್ರ ಗೊತ್ತಿರುತ್ತೆ. ಇದು ಯಾಕೆ ವೆಕ್ಸಿಲರಿ ಎಸ್ಟಿವೇಷನ್ ಅಂತಾರಂದರೆ, ಈ ಪೆಟಲ್ನ ನಾನು ವೆಕ್ಸಿಲ್ಲಮ್ ಅಂತ ಕರಿತೀನಿ. ಇಟ್ ಈಸ್ ಔಟರ್ ಮೋಸ್ಟ್, ಎರಡು ಸೈಡ್ಗಿದೆ, ಆಮೇಲೆ ಎರಡು ಫ್ಯೂಸ್ ಆಗಿದೆ. ಇದು ಅರೇಂಜ್ಮೆಂಟ್ ಹೇಗೆ? ಇದು ಹೊರಗಡೆದು, ದ ಪೋಸ್ಟೀರಿಯರ್ ಪೆಟಲ್ ಇಸ್ ಔಟರ್ ಮೋಸ್ಟ್, ಸೈಡ್ ಪೆಟಲ್ಸ್, ವಿಂಗ್ ಪೆಟಲ್ಸ್ ಆರ್ ಸೈಡ್ ಬೈ ಸೈಡ್, ಇನ್ ಆ್ಯಂಡ್ ಔಟ್. ದ ಕೀಲ್ ಪೆಟಲ್ಸ್ ಆರ್ ಫ್ಯೂಸ್ಡ್, ದಟ್ ಈಸ್ ಇನ್ನರ್ ಮೋಸ್ಟ್. ಹಾಗಾಗಿ ಇದು ವೆಕ್ಸಿಲರಿ ಎಸ್ಟಿವೇಷನ್, ಸ್ಪೆಷಲ್ ಎಸ್ಟಿವೇಷನ್ ಫೌಂಡ್ ಇನ್ ಆಲ್ ಫ್ಯಾಬೇಸಿ ಮೆಂಬರ್ಸ್ ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಸ್ಪೆಷಲಿ ಪೆಪಿಲಿಯೋನೇಷಿಯಸ್ ಕರೋಲಾ. ರೈಟ್? ದೆನ್ ಆಂಥರ್ಸ್, ಯು ಕ್ಯಾನ್ ಸಿ ಸ್ಟೇಮನ್ಸ್ ಎಷ್ಟಿದೆ? 10 ಸ್ಟೇಮನ್ಸ್ ಇದೆ. ಸ್ಟೇಮನ್ಸ್ ಆರ್ 10 ಫಾರ್ಮಿಂಗ್ 2 ಬಂಡಲ್ಸ್. ಅದಕ್ಕೆ ಎರಡು ಸ್ಪೆಷಲ್ ಚಿತ್ರಗಳು ಬರೆದಿದ್ದೀನಿ ನೋಡಿ. ಇದು ನೋಡಿ, ಇದು ನೋಡಿ. ಇದನ್ನು ಇಲ್ಲಿ ನಾನು ತೊಗೊಂಡು ಬಂದಿದ್ದೀನಿ ಡ್ರಾಯಿಂಗ್ನ. ಇಲ್ಲಿ 9 ಒಟ್ಟಿಗೆ ಇದೆ, ಒಂದು ಮಾತ್ರ ಸೆಪ್ರೇಟ್ ಇದೆ, ಕಾಣಿಸ್ತಾ ಇದೆಯಾ? ಹಾಗಾಗಿ ಇದನ್ನು ಡೈ ಅಡಲ್ಫಸ್ ಕಂಡೀಷನ್. 9 ಕೂಡಿಸಿದ್ದೀನಿ, ಇಲ್ಲಿ ಒಂದನ್ನು ಸೆಪ್ರೇಟ್ ಬರೆದಿದ್ದೀನಿ. ಇದು ಡೈ ಅಡಾಲ್ಫಿ. ಸರಿನಾ? ಆಮೇಲೆ ಆಂಥರ್ ಇನ್ನೊಂದು ಏನು ಹೇಳಬೇಕು ಅಂದರೆ, ದ ಆಂಥರ್ ಲೋಬ್ಸ್. ನೋಡಿ ಎಷ್ಟಿದೆ ಆಂಥರ್ ಲೋಬ್ಸು? ಎರಡೆರಡು ಆಂಥರ್ ಲೋಬ್ ಇದೆ. ಇಟ್ ಈಸ್ ಕಾಲ್ಡ್ ಡೈಥಿಕಸ್ ಆಂಥರ್. Right? And they're all facing inwards. It is called introse condition. And last one, but not the least, the female reproductive system is gynoecium. And gynoecium, you can see this, it has a long ovary, short style, tip is stigma. And its position is above all. Therefore, gynoecium, how do you describe? It has monocarpellary syncarpous superior ovary and ovules are arranged on marginal placentation. ಅಂದರೆ monocarpellary ಒಂದೇ ಕಾರ್ಪಲ್ ಇದೆ. ಸಿನ್ ಕಾರ್ಪಸ್ ಅಂದರೆ ಕಾರ್ಪಲ್ಸ್ ಆರ್ ಫ್ಯೂಸ್. ಒಂದಿದ್ದಾಗ ಫ್ಯೂಸ್ ಇದ್ರೂ ಒಂದೇ, ಬಿಟ್ಟರು ಒಂದೇ ಅಲ್ವಾ? ಸಿನ್ ಕಾರ್ಪಸ್. ಸುಪೀರಿಯರ್ ಓವರಿ ಅಂದರೆ ಆ ಓವರಿ ಬಂದು ಎಲ್ಲ ಫ್ಲೋರಲ್ ಮೆಂಬರ್ಸ್ಗಿಂತ ಮೇಲಿರುತ್ತೆ, ಸುಪೀರಿಯರ್ ಓವರಿ. ಆಮೇಲೆ ಓವ್ಯೂಲ್ಸ್ ಬಂದು ಹೆಂಗೆ ಅರೇಂಜ್ ಆಗಿದೆ? ದೇ ಆರ್ ಅರೇಂಜ್ಡ್ ಆನ್ ದ ಮಾರ್ಜಿನಲ್ ಪ್ಲಾಸಂಟೇಷನ್. ಹಾಗಾಗಿ ಓವರಿ ಡಿಸ್ಕ್ರಿಪ್ಷನ್ ಇಲ್ಲಿ ಡ್ರಾಯಿಂಗಲ್ಲಿ ಕಾಣುತ್ತೆ. ಫ್ಲೋರಲ್ ಫಾರ್ಮುಲಲ್ಲಿ ಏನು ತೋರಿಸ್ತೀನಿ ನಾನು? ಒಂದು ಲೈನ್ ಬರಿತೀನಿ ಗೈನೇಷಿಯಮ್ ಕೆಳಗಡೆ, ಅಂದರೆ ಇಟ್ ಈಸ್ ಸುಪೀರಿಯರ್ ಓವರಿ ಅಂತ. ಇದು ಒಂದು ಫ್ಯಾಮಿಲಿ ಫ್ಯಾಬೇಸಿ ಎಂಟೈರ್ ಕ್ಯಾರೆಕ್ಟರ್. ಇದರಲ್ಲಿ ಎಕ್ಸಾಂಪಲ್ಸನ್ನು ನೀವು ಸೆಪ್ರೇಟಾಗಿ ಕಲಿಬೋದು. ಇದನ್ನು ಪಿ ಅಂತಲೂ ತೊಗೋಬೋದು, ಕ್ರೊಟಲೇರಿಯಾ ಜೆನ್ಸಿಯಾ ಅಂತಲೂ ತೊಗೋಬೋದು. ಇದರಲ್ಲಿ ಸುಮಾರು ಡಿಫ್ರೆಂಟ್ ಪ್ಲಾಂಟ್ಸ್, ಆಲ್ ಅವರ್ ಪಲ್ಸಸ್ ಬಿಲಾಂಗ್ ಟು ಫ್ಯಾಮಿಲಿ ಫ್ಯಾಬೇಸಿ. ರೈಟ್? ಸೊ ಇದ್ರ ಬಗ್ಗೆ ಒಂದು ಹೆಂಗೆ ತಿಳ್ಕೊಂಡಿದ್ರೆ ಹಾಗೆ ಬೇರೆ ಫ್ಯಾಮಿಲೀಸ್ ಬಗ್ಗೆನೂ ಸೆಪ್ರೇಟಾಗಿ ಡಿಸ್ಕ್ರಿಪ್ಷನ್ ಮಾಡಿದ್ರೆ ನಿಮಗೆ ಡಿಫ್ರೆನ್ಸಸ್ ಗೊತ್ತಾಗುತ್ತೆ. ರೈಟ್? ನೈಸ್ ಟು ಟಾಕ್ ಟು ಯು ಆ್ಯಂಡ್ ಹೋಪ್ ನಿಮಗಿದೆಲ್ಲ ಅರ್ಥ ಆಗಿದೆ ಅಂದ್ಕೊಳ್ಳೋಣ. ಎಕ್ಸಾಮಲ್ಲಿ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂದ್ಕೊತೀನಿ. ವಿಶ್ ಯು ಆಲ್ ದಿ ಬೆಸ್ಟ್.